ಎಲ್ಲ ಧ್ಯಾನ ಬಂಧುಗಳಿಗೆ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ಬ್ರಹ್ಮರ್ಷಿ ಸುಭಾಷ್ ಪತ್ರಿಜಿ ಅವರನ್ನ ಮನಸಾರ ನಮನವನ್ನ ಅರ್ಪಿಸ್ತಾ, ಗುರುಮಾತೆ ಸ್ವರ್ಣಮಾಲಾ ಮೇಡಮ್ಗೆ ನನ್ನ ನಮನವನ್ನ ಅರ್ಪಿಸ್ತಾ ಈ ದಿನದ ಅದ್ಭುತವಾದ ಸೆಷನ್ ನಾವು ಶುರು ಮಾಡೋಣ. ನನ್ನ ಹೆಸರು ಛಾಯಾ ಅಂತ. ನಾನು ಈಗ ಒಂದು 9 ವರ್ಷದಿಂದ ಧ್ಯಾನದ ಪರಿಚಯ. ಆ ಮೂಲತಃ ನಾನು ಬೆಂಗಳೂರಿನವಳು. ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಸೊ ಹೀಗೆ ಕುತೂಹಲದಿಂದ ಏನಿದೆ ಪಿರಮಿಡ್ ಅಂತ ನೋಡಕ್ ಹೋದೋಳು. ಅಲ್ಲಿನ ಧ್ಯಾನ ತರಗತಿಗಳಿಗೆ ಸೇರ್ಕೊಂಡು ಶಿವರಾಮಪ್ಪ ಸರ್ ಇಂದ ಧ್ಯಾನ ಜ್ಞಾನವನ್ನ ಪಡ್ಕೊಂಡು, ಶಿವರಾಮಪ್ಪ ಸರ್ ಕೇಳಿರ್ಬೋದು ನೀವು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಕಾಡೆಮಿ ರನ್ ಮಾಡ್ತಾರೆ ಅವರು ಕೋರ್ಸಸ್ ಕಂಡಕ್ಟ್ ಮಾಡ್ತಾ ಇದ್ರು. ಆ ಕೋರ್ಸ್ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ನನ್ಗೆ ಜೀವನ ಪೂರ್ತಿ ನನ್ನನ್ನ ಕಾಡ್ದಂತ ಕೆಲವು ಪ್ರಶ್ನೆಗಳಿಗೆ ನನಗೆ ಅಲ್ಲಿ ಉತ್ತರ ಸಿಕ್ಕಿ ನನಗ್ ಗೊತ್ತಾಯ್ತು ನಾನೇನ್ ಹುಡುಕ್ತಾ ಇದ್ದೆ ಅದು ಇದು ಅಂತ. ಧ್ಯಾನ ಹುಡುಕ್ತಾ ಇದ್ದೆ, ಆತ್ಮಜ್ಞಾನ ಹುಡುಕ್ತಾ ಇದ್ದೆ. ಅದರಿಂದಾನೇ ನನ್ನ ಜೀವನ ಗೋಜಲಾಗಿತ್ತು ಅನ್ನೋ ಅರಿವು ನನ್ಗೆ ಬಂತು. ಅಲ್ಲಿಂದ ನನ್ನ ಧ್ಯಾನದ ಮಾರ್ಗ. ಈಗ 2 ವರ್ಷದಿಂದ ಧ್ಯಾನವನ್ನ ಹೇಳ್ಕೊಡೋ ಅಂತ ಕೆಲಸ ಶುರು ಮಾಡಿದೀನಿ. ನಮ್ಮ ಮನೇಲಿ ಸೆಂಟರ್, ಆನ್ಲೈನ್, ಸಾಯಂಕಾಲ ಎಲ್ಲ ಗೂಗಲ್ ಮೀಟ್ ಅಲ್ಲಿ ತರಗತಿಗಳು, ಮತ್ತೆ ಎಲ್ಲ ಸೆಂಟರ್ಗಳಲ್ಲಿ ಎಲ್ಲಿ ಕರೆದ್ರೆ ಅಲ್ಲಿ ಧ್ಯಾನ ಹೇಳ್ಕೊಡೋ ಅಂತ, ಜ್ಞಾನವನ್ನ ಹಂಚೋ ಅಂತ ಕೆಲಸ. PMC ಕನ್ನಡಗೆ, ಮಾವತಾರ್ ಹಿಂದಿ ಫೌಂಡೇಶನ್, PMC ಹಿಂದಿಗೆ. ಸೊ ಹೀಗೆ ನನ್ನ ಮಾರ್ಗ, ನನ್ನ ಜರ್ನಿ. ಅದ್ಭುತವಾಗಿ ಗುರುವಿನ ಜ್ಞಾನ ಏನು ಕೊಟ್ಟಿದ್ದಾರೆ ಪತ್ರಿಜಿ, ಅದನ್ನ 4 ಜನಕ್ಕೆ ಹಂಚುವಂತ ಕೆಲಸ ಮಾಡ್ತಾ ಇದ್ದೀನಿ. ನಾನು ಧ್ಯಾನ ಮಾಡಿ ಬೆಳೆದಿದ್ಕಿನ್ನ ಧ್ಯಾನ ಹೇಳ್ಕೊಟ್ಟು ಬೆಳೆದಿದ್ದು ಜಾಸ್ತಿ ಅಂತ ನಾನು ಹೇಳಕ್ ತುಂಬಾ ಸಂತೋಷ ಪಡ್ತೀನಿ. ಯಾವಾಗ ಧ್ಯಾನ ಹೇಳ್ಕೊಡಕ್ಕೆ ಶುರು ಮಾಡ್ತೀರಾ ಆಗ ನಿಮ್ಮ ಒಂದು ಹೊಸ ತಿರುವು ನಿಮ್ಮ ಜೀವನದಲ್ಲಿ. ಆಧ್ಯಾತ್ಮಿಕ ಜ್ಞಾನ ಯಾವಾಗ ಹಂಚಕ್ ಹೋಗ್ತೀರಾ ಆಗ ಮತ್ತೊಂದು ದೊಡ್ಡ ತಿರುವು, ಮತ್ತೊಂದು ದೊಡ್ಡ ಬೆಳವಣಿಗೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಏನ್ ಹೇಳ್ತೀನಪ್ಪ ಅಂದ್ರೆ, ಎಲ್ರು ಧ್ಯಾನ ಹೇಳ್ಕೊಡಕ್ಕೆ ಶುರು ಮಾಡ್ಬಿಡಿ. ನಿಮಗ್ ಗೊತ್ತಿರುವಂತ ಜ್ಞಾನ 4 ಜನಕ್ಕೆ ಹಂಚಕ್ ಶುರು ಮಾಡಿ. ಹೇಗೆ ನೋಡಿ, ಮಾವತಾರ್ ಫೌಂಡೇಶನ್ ಎಷ್ಟು ಅದ್ಭುತವಾಗಿ ಒಂದು ವೇದಿಕೆಯನ್ನ ಮಾಡಿ ರಂಗನಾಥ್ ಸರ್ ಎಷ್ಟು ಜನಕ್ಕೆ ಜ್ಞಾನ ಹಂಚ್ತಾ ಇದ್ದಾರಲ್ವಾ. ಇದು ನನ್ನ ಒಂದು ಕಿರು ಪರಿಚಯ. ಈಗ ನಾವು ಈ ದಿನದ ಟಾಪಿಕ್ಗೆ ಬರೋಣ. ಟಾಲ್ಟೆಕ್ಸ್ 4 ಅಗ್ರಿಮೆಂಟ್. ಇದು ಬರ್ದಿರೋಂತ ಆಥರ್ ಡಾನ್ ಮಿಗ್ವೆಲ್ ರ್ಯೂಸ್ ಅಂತ. ಅವರು ಬರ್ದಿರೋಂತ ಈ ಪುಸ್ತಕ ಡಾನ್ ಮಿಗ್ವೆಲ್ ರ್ಯೂಸ್. ಟಾಲ್ಟೆಕ್ಸ್ 4 ಅಗ್ರಿಮೆಂಟ್ ಅಂತ ಯಾಕೆ ಕರೀತಾರೆ ಇದನ್ನ? ಡಾನ್ ಮೆಗ್ವೆಲ್ ಬರ್ದಿರೋದು ಇದನ್ನ. ಯಾಕಪ್ಪ ಅಂದ್ರೆ ಟಾಲ್ಟೆಕ್ ಅನ್ನೋದು ಒಂದು ಪಂಗಡ. ಹೇಗೆ ನಮ್ಮಲ್ಲಿ ನಮ್ಮ ಭಾರತದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ನಾವು ಹಿಮಾಲಯನ್ ಋಷಿಗಳು ಹೇಳ್ತೀವಲ್ವಾ, ಈ ಬಾಬಾಜಿ ಆ ಬಾಬಾಜಿ, ಇದು ಒಂದು ಪಂಗಡ ಹೇಳ್ತೀವಿ ನಾವು. ರಾಮದೇವ್ ಬಾಬಾ ಅದು ಒಂದು ಪಂಗಡ, ಇದು ಕ್ರಿಯಾ ಯೋಗ ಅದು ಒಂದು ಗುಂಪು. ಈ ತರ ಹೆಂಗ್ ಹೇಳ್ತೀವೋ ಹಾಗೆ ಟಾಲ್ಟೆಕ್ ಅನ್ನೋ ಒಂದು ಆಧ್ಯಾತ್ಮಿಕ ಪಂಗಡ, ಅದು ಒಂದು ಗುಂಪು. ಅವರು ಮೇಡಮ್, ಟಾಲ್ಟೆಕ್ 4 ಅಗ್ರಿಮೆಂಟ್ ಮುಂಚೆ ಆಗಿದ್ಯಾ ನಿಮ್ಮ ಗ್ರೂಪ್ಗೆ? ಇಲ್ಲ. ಓಕೆ, ಯಾಕಂದ್ರೆ ಹಿಂದಿಲ್ ಮತ್ತೆ ಆಗಿರುತ್ತಲ್ಲ, ಅದಕ್ಕೆ ಕೇಳಿದೆ. ಇದೊಂದು ಪಂಗಡ. ಈ ಪಂಗಡಕ್ಕೆ ಏನಪ್ಪಾ ಜವಾಬ್ದಾರಿ ಅಂದ್ರೆ, ಎಲ್ಲ ಆಧ್ಯಾತ್ಮಿಕ ಜ್ಞಾನವನ್ನ ಶೇಖರಿಸಿ ಸಾಮಾನ್ಯ ಜನತೆಗೆ ಹಂಚುವಂತ ಕೆಲಸ ಈ ಪಂಗಡ ಮಾಡತ್ತೆ. ನಮ್ಮಲ್ಲಿ ಹೆಂಗೆ ಹಿಮಾಲಯನ್ ಋಷಿ, ದೊಡ್ಡ ನಾವ್ ಹೇಳ್ತೀವಿ ಬಾಬಾಜಿಗಳೆಲ್ಲ ಬರ್ತಾರಲ್ಲ. ಆಗಿದೆ ಮೇಡಮ್. ಓಕೆ, ವೇದವತಿ ಮೇಡಮ್, ಆಗಿದೆಯಾ ಟಾಲ್ಟೆಕ್ 4 ಅಗ್ರಿಮೆಂಟ್? ಮೇಡಮ್, ನಾನ್ ವೇದಿಕೆಗೆ ಬಂದ್ಮೇಲೆ ಆಗಿಲ್ಲ. ಅವರು ಸೀನಿಯರ್ ಇದ್ದಾರೆ, ಅವರು ಸೊ ಮೋಸ್ಟ್ಲಿ ತುಂಬಾ ಜನ ಕೇಳಿರಲ್ಲ, ಮತ್ತೆ ರಿಪಿಟೇಷನ್. ಒಂದೊಂದ್ಸರಿ ಜ್ಞಾನ ಮತ್ತೆ ಕೇಳೋದ್ರಿಂದ ಅದು ಪರ್ಮನೆಂಟ್ ಆಗುತ್ತೆ ಮೇಡಮ್. ಅವಾಗ ಅದು ಮತ್ತೆ ಬಂದ್ರುನು ನಾವ್ ಹೇಳೋ ಶೈಲಿಗೂ ನೀವ್ ಹೇಳೋ ಶೈಲಿಗೂ ಡಿಫ್ರೆಂಟ್ ಬೇರೆ ಇರುತ್ತೆ. ನಾನು ಒಂದು ಜ್ಞಾನವನ್ನ ಅರ್ಥೈಸಿರೋ ರೀತಿ ಬೇರೆ ಇರುತ್ತೆ. ಹೌದು. ಹಂಗಾಗಿ ಅದು ಸ್ವಲ್ಪ ಬೇರೆನೆ ಇರ್ಬೋದೇನೋ, ನೋಡಿ. ನೋ ಪ್ರಾಬ್ಲಮ್ ಮ್ಯಾಮ್, ತಾವು ಮುಂದುವರಿಸಬಹುದು. ಆಗಿದ್ರು ತೊಂದ್ರೆ ಇಲ್ಲ. ಥ್ಯಾಂಕ್ ಯು. ಸೊ ಹೇಗೆ
ನಮ್ಮ ಹಿಮಾಲಯ ಅಲ್ಲಿ ಇಷ್ಟೊಂದು ಪಂಗಡಗಳಿರುತ್ತಲ್ಲ, ಬಾಬಾಗಳದೆಲ್ಲ ಅವರು ಮಹಾಕುಂಭ ಆದಾಗ ಎಲ್ಲರೂ ಬರ್ತಾರಲ್ಲ, ಆ ತರ ಈ ಟೋಲ್ಟೆಕ್ ಅನ್ನೋ ಒಂದು ಪಂಗಡ, ಇವರು ಆಧ್ಯಾತ್ಮಿಕ ಜ್ಞಾನವನ್ನ ಸಂಪಾದಿಸಿ ಇದು ಸಾಮಾನ್ಯ ಜನಕ್ಕೆ ಹಂಚುವಂತ ಕೆಲಸ, ಜವಾಬ್ದಾರಿಯುತ ಕೆಲಸ ಅವ್ರು ಮಾಡ್ತಾರೆ. ಇವ್ರು ಹೇಳೋದೇನಪ್ಪಾ ಅಂದ್ರೆ, ಈ ಮನುಷ್ಯ ಜನ್ಮ, ಒಂದು ಜನ್ಮ ಈ ಪೃಥ್ವಿ ಮೇಲೆ ಹುಟ್ಟಿದ ತಕ್ಷಣ ಸ್ವಾಭಾವಿಕವಾಗಿ ಒಂದು ಅನುಬಂಧ, ಒಂದು ಅಗ್ರಿಮೆಂಟ್ಗೆ, ಒಂದು ಬಂಧನಕ್ಕೆ ಒಳಗಾಗಿ ನಾವು ಹುಟ್ಟುತ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಗಂಡು ಮಗು ಹುಟ್ಟುತ್ತಾನೆ, ತಂದೆ ತಾಯಿ ಏನ್ ಹೇಳಿದ್ರು, ಓ ಗಂಡು ಮಗ, ಇವನು ಇಂಜಿನಿಯರ್ ಆಗ್ಬೇಕು, ಇವನು ಡಾಕ್ಟರ್ ಆಗ್ಬೇಕು, ಇವನು ಒಳ್ಳೆ ಮಗ ಆಗ್ಬೇಕು, ಇವನು ಒಳ್ಳೆ ಗಂಡನ ಆಗ್ಬೇಕು, ಮುಂದೆ ಹೋಗಿ ಸಂಸಾರ ನೋಡ್ಕೊಳ್ಬೇಕು, ಇವನು ದೊಡ್ಡ ಮನೆ ಕಟ್ಬೇಕು, ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು, ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಏನು ಈ ಪ್ರಪಂಚಕ್ಕೆ ತುಂಬಾ ಕೊಡುಗೆ ಕೊಡಬೇಕು. ಹೀಗೆ ಅವನ್ಗೆ ಒಂದು ಜವಾಬ್ದಾರಿಯನ್ನ ಹೊರಿಸುತ್ತೆ. ಹೆಣ್ಣು ಮಗು ಆದ್ರೆ ಮತ್ತೆ ಸೆಪರೇಟ್ ಜವಾಬ್ದಾರಿ. ತುಂಬಾ ಒಳ್ಳೆ ಹುಡುಗಿಯಾಗಿ ಹುಟ್ಟಬೇಕು, ಮನೇಲಿ ಎಲ್ಲ ಹಿರಿಯರ ಮಾತು ಕೇಳ್ಬೇಕು, ಮುಂದೆ ಹೋಗಿ ಓದ್ಬೇಕು, ಚೆನ್ನಾಗಿ ಮದುವೆ ಆಗ್ಬೇಕು, ಸಂಸಾರನ ಚೆನ್ನಾಗಿ ನೋಡ್ಕೊಳ್ಬೇಕು. ಸೊ ಹುಟ್ಟುತ್ತಾನೆ ಅದಕ್ಕೆ ಒಂದು ಬಂಧನದ ಒಂದು ಮಾರ್ಗವನ್ನ ಹಾಕಿ ಕೊಟ್ಬಿಡ್ತಾರೆ. ಇದು ಅನುಬಂಧ, ಅಗ್ರಿಮೆಂಟ್. ಹುಟ್ಟುತ್ತಾನೆ ಒಂದ್ ಮಗು ಅಗ್ರಿಮೆಂಟ್ ಅಲ್ಲೇ ಹುಟ್ಟುತ್ತೆ, ತಾನು ಒಂದು ಅಗ್ರಿಮೆಂಟ್ ಅಲ್ಲಿ ಸಿಗಾಕೊಂಡ್ಬಿಟ್ಟಿರೋ ತರಾನೇ. ಈ ಅಗ್ರಿಮೆಂಟ್ ಗೆ ಹೊರತಾಗಿ ಯಾರಾದ್ರೂ ಇದಾರ ಈ ಪ್ರಪಂಚದಲ್ಲಿ? ಇದರಿಂದ ಮುಕ್ತರಾಗಿ ಯಾರಾದ್ರೂ ಇದಾರ? ಉದಾಹರಣೆಗೆ ಯಾರು ಇಲ್ಲ. ಎಲ್ಲರಿಗೂ ಇದು ಅನ್ವಯಿಸುತ್ತೆ, ಎಲ್ಲರೂ ಇದರಲ್ಲಿ ಭಾಗಿ, ಎಲ್ಲರೂ ಈ ಬಂಧನದಲ್ಲಿ ಮುಳುಗಿದ್ದಾರೆ. ಇದರಿಂದ ಹೊರಗಡೆ ಬರೋದು ಹೇಗೆ? ಪ್ರಪಂಚ ಹೇಗ್ ಮಾಡ್ಬಿಟ್ಟಿರುತ್ತಂದ್ರೆ, ಒಂದು ಜಡ್ಜ್ಮೆಂಟ್, ಒಂದು ಧೋರಣೆ, ಹುಡುಗಿ ಆದ್ರೆ ಈ ತರ ಈ ತರ ಈ ತರ ಈ ತರ ಈ ತರ, ಅದು ಎಲ್ಲಿವರೆಗೂ ಮದ್ವೆ ಆಯ್ತು, ತನ್ ಮಕ್ಕಳನ್ನ ನೋಡ್ಕೊಂಡೆ, ಅವರು ಒಳ್ಳೊಳ್ಳೆ ಮಾರ್ಗದಲ್ಲಿ ಹೋದ್ ಸೆಟಲ್ ಆದ್ರು, ಹೆಣ್ಮಕ್ಳಿಗೆ ಮದ್ವೆ ಮಾಡಿದ್ವಿ, ಗಂಡ್ ಮಕ್ಳಿಗೆ ಮದ್ವೆ ಮಾಡಿದ್ವಿ, ಅವ್ರವ್ರ ಮನೆ ಸೇರ್ಕೊಂಡ್ರು, ಮುಂದೆ ಅವ್ರ ಮೊಮ್ಮಕ್ಳ ಜವಾಬ್ದಾರಿ. ಒಪ್ತೀರಾ ಎಲ್ಲರೂ? ಹುಡುಗಿ ಮನೆಗೆ ಮದುವೆ ಮಾಡ್ಕೊಟ್ಟಿದೀನಿ ಹೆಣ್ಮಕ್ಳಿಗಂದ್ರೆ ಅವ್ರ ಮನೆ ಕಡೆ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಇವ್ರು ಬಂದ್ರೆ. ಸೊ ಇದು ಯಾವತ್ತಿಗೂ ಮುಗಿದಲೇ ಇರುವಂತ. ಈಗ ನಮ್ಮ ಧ್ಯಾನದ ಸೆಂಟರ್ಗೆ ಬರ್ತಾರೆ ಅವರೆಲ್ಲ 65-70 ವರ್ಷ. ಈಗ್ಲೂ ಇಲ್ಲ ಮೇಡಮ್ ಬರಕ್ಕಾಗಲ್ಲ, ನಮ್ಮ ಮೊಮ್ಮಕ್ಳು ಬಂದಿದ್ದಾರೆ, ಅವ್ರಿಗೆ ಟ್ಯೂಷನ್ ಬೇಕು, ಕರ್ಕೊಂಡ್ ಬರ್ಬೇಕು, ಇವ್ರನ್ನ ಎಲ್ಲೆಲ್ಲೋ ಡ್ರಾಪ್ ಮಾಡ್ಬೇಕು, ಕರ್ಕೊಂಡ್ ಬರ್ಬೇಕು, ನನ್ ಮಗಳು ಬಿಟ್ಟು ಹೋಗಿದ್ದಾಳೆ ಮಕ್ಕಳನ್ನ. ಸೊ ಅಂದ್ರೆ ಯಾವಾಗ ಮುಗಿಯುತ್ತೆ ಇದು? ಯಾವಾಗೂ ನಿಮಗೆ ಈ ಬಂಧನದಿಂದ ಮುಕ್ತಿ ಬೇಡವಾ ಹಾಗಾದ್ರೆ? ಸೊ ಸಾಯೋ ಕೊನೆಯ ನಿಮಿಷದವರೆಗೂ ನಾವೆಲ್ಲರೂ ಇದರಲ್ಲೇ ಬಂಧಿತರಾಗಿದ್ದೀವಿ. ನಿಮಗೆ ಬೇಕೋ ಬೇಡವೋ, ಗೊತ್ತೋ ಗೊತ್ತಿಲ್ವೋ, ಹೌದಾ? ಇದರ ಬಗ್ಗೆ ಟೋಲ್ಟೆಕ್ ಹೇಳ್ತಾರೆ, ಈ ಪಂಗಡ ಏನಿದೆ ಇದು ಹೇಳುತ್ತೆ, ಎಲ್ಲರೂ ಈ ಬಂಧನದಿಂದ ಆಗಿ ಬದುಕುವಂತ ಜೀವನವನ್ನ ಆಶಿಸ್ಬೇಕು, ಬಯಸ್ಬೇಕು. ಫಸ್ಟ್ ನೀವು ಬಯಸ್ಬೇಕು, ಇದರಿಂದ ಬಂಧ ಮುಕ್ತ ಜೀವನವನ್ನ ನಾನು ನಡೆಸ್ತೀನಿ ಅನ್ನೋ ಬಯಕೆಯನ್ನ ಇಟ್ಕೊಳ್ಬೇಕು. ಸರಿ, ಬಯಕೆ ಇಟ್ಕೊಂಡ್ಬಿಟ್ರೆ ಸಾಕ, ಇದರಿಂದ ಹೊರಗಡೆ ಬರಬಹುದಾ? ಅದಕ್ಕೆ ಟೋಲ್ಟೆಕ್ ಅವರು ಈ 4 ಒಪ್ಪಂದಗಳು, 4 ಅಗ್ರಿಮೆಂಟ್ಸ್ ಕೊಡ್ತಾರೆ. ಈ 4 ಒಪ್ಪಂದಗಳನ್ನ ನಮ್ಮ ಜೀವನದಲ್ಲಿ ಇಳಿಸ್ಕೊಂಡು, ಅಳವಡಿಸ್ಕೊಂಡು, ಇದನ್ನ ನಾವು ರೂಢಿ ಮಾಡ್ಕೊಂಡ್ರೆ, ನಾವು ಈ ಬಂಧನಗಳಿಂದ ಹೊರಗ್ ಬಂದಂದ್ರೆ ಸಂಸಾರನ್ ಬಿಟ್ಟು ಓಡೋಗೋದಲ್ಲ. ಪತ್ರಿ ಸರ್ ಹೇಳಿದ್ರಲ್ಲ, ಸಂಸಾರಮೇ ನಿರ್ವಾಣ, ಸಂಸಾರದಲ್ಲೇ ಇದ್ಕೊಂಡು ಹೇಗೆ ಬಂಧನ ಮುಕ್ತ ಜೀವನ ನಡೆಸ್ಬೋದು ಅಂತ ಒಂದು ಅಚ್ಚುಕಟ್ಟಾಗಿರುವಂತ ಚೌಕಟ್ಟು ಹಾಕೊಟ್ಟಿದ್ದಾರೆ. ಇದು 4 ಬಂಧನಗಳು, ಆರ್ 4 ಅನುಬಂಧ ಒಪ್ಪಂದಗಳು, 4 ಅಗ್ರಿಮೆಂಟ್ಸ್. ಓಕೆ, ಸೊ ಈ 4 ಅಗ್ರಿಮೆಂಟ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಯಾವಾಗ್ಲೂ ಯಾರೇ ಇಲ್ಲಿ ಹುಟ್ಟಿದ್ರೂ ಎಲ್ಲ ಜೀವಕ್ಕೂ ಇಲ್ಲಿ ಏನಪ್ಪಾ ಅಂದ್ರೆ ಕಾನ್ಸ್ಟೆಂಟ್ ಪ್ರೆಷರ್ ಇರುತ್ತೆ ಸೊಸೈಟಿಯಿಂದ. ಬೆಳಿಬೇಕು. ಅದು ಆತ್ಮ ಜಾಗೃತಿ ಅಲ್ಲ, ಈ ಸಮಾಜ ಏನ್ ಹೇಳುತ್ತೆ ಆ ರೀತಿಯಲ್ಲಿ ಬೆಳಿಬೇಕು. ನನಗೆ ಹೆಂಗ್ ಬೇಕು ಹಂಗ್ ಬೆಳೆಯೋದಲ್ಲ.
ಸಮಾಜ ಒಂದು ಚೌಕಟ್ಟು ಹಾಕೊಟ್ಟಿದೆ, ಈ ಚೌಕಟ್ಟಲ್ಲೇ ಬೆಳಿಬೇಕು. ಅದು ಹೆಂಗ, ಆ ಚೌಕಟ್ಟು ಎಷ್ಟಪ್ಪ ಅಂತಾನು ಯಾರಿಗೂ ಗೊತ್ತಿರಲ್ಲ. ಓಕೆ, ಸೊ ಈ ಚೌಕಟ್ಟಲ್ಲಿ ಬೆಳಿತಾನೇ ಇರ್ಬೇಕು, ಸಕ್ಸಸ್ಫುಲ್ ಆಗ್ಬೇಕು, ತುಂಬಾ ಒಳ್ಳೆ ಹುಡುಗಿ ಆಗಿರ್ಬೇಕು, ಒಳ್ಳೆ ಹುಡುಗನಾಗಿರ್ಬೇಕು, ಸಂಸಾರಸ್ಥನಾಗಿರ್ಬೇಕು, ಸಂಸಾರ ಚೆನ್ನಾಗಿ ನೋಡ್ಕೊಳ್ಬೇಕು, ಈ ತರ ತರಾವರಿಯಾದ ಬಂಧನಗಳು. ಈ ಬಂಧನಿಗೆ ಎಲ್ಲೂ ಮುಗಿದೇ ಇಲ್ಲ. ನಾವ್ ಯಾವಾಗ್ಲೂ ನಮ್ಮನ್ನ ನಾವು ಮತ್ತೆ ಮತ್ತೊಬ್ಬರನ್ನ ಜಡ್ಜ್ ಮಾಡ್ತಾನೆ ಇರ್ತೀವಿ. ಜಡ್ಜ್ ಅಂದ್ರೆ ಕನ್ನಡದಲ್ಲಿ ಏನ್ ಹೇಳ್ಬೋದು, ನಿರ್ಧರಿಸೋದು, ಆ ಧಾರಣೆ. ಫಾರ್ ಎಕ್ಸಾಂಪಲ್, ಈಗ ಆ ನಾನು ಧನಲಕ್ಷ್ಮಿ ಮೇಡಮ್ ಮಾತಾಡಿದ್ವಿ ಅನ್ಕೊಳ್ಳಿ. ಸ್ವಲ್ಪ ಹೊತ್ತಲ್ಲಿ ಧನಲಕ್ಷ್ಮಿ ಮೇಡಮ್ ನನ್ ಬಗ್ಗೆ ಹೇಳೋದು, ಓಹ್ ಛಾಯಾ ಮೇಡಮ್ ತುಂಬಾ ಮಾತಾಡ್ತಾರಪ್ಪ, ಓಹ್ ನಂಗಿಷ್ಟ ಆಗಲ್ಲ ಅಂತ. ಮತ್ತೆ ನಾನು ಒಂದು ಸರ್ ಹತ್ರ ಮಾತಾಡ್ತೀನಿ ಅನ್ಕೊಳ್ಳಿ, ಅವ್ರ ಹತ್ರ ಅನ್ನೋದು, ಓ ಇವ್ರಾ ತುಂಬಾ ಕಂಜೂಸ್, ತುಂಬಾ ಜಿಪಣಪ್ಪ, ನಮ್ಗೆ ಸೆಟ್ ಆಗಲ್ಲ. ನಾನೇನ್ ಹೇಳ್ತೀನಿ, ಪ್ರತಿಯೊಬ್ಬರಿಗೂ ನಾನು ಜಡ್ಜ್ಮೆಂಟ್ ಮಾಡ್ತಾ ಇದ್ದೀನಿ. ಇದು ಸಮಾಜದಲ್ಲಿ ನಡೀತಾ ಇರುವಂತ ಸಹಜವಾದ ಪ್ರಕ್ರಿಯೆಗಳು. ಎಲ್ಲರನ್ನ ನಾವು ಜಡ್ಜ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಮಕ್ಳೇ, ನಮ್ಮ ಮನೇಲಿ 4 ಮಕ್ಳಿದ್ರೆ ನಾವ್ ಹೇಳ್ತೀವಿ, ನೋಡು ಅವ್ನ್ ನೋಡ್ ಕಲ್ತ್ಕೊ, ನೋಡು ಅವ್ನ್ ಎಷ್ಟ್ ಚೆನ್ನಾಗ್ ಓದ್ತಾನೆ, ನೀನ್ ಆತರ ಓದಕ್ಕಾಗಲ್ವಾ? ಹಾ, ಚಿಕ್ಕವ್ ನೋಡು ಎಷ್ಟ್ ಚೆನ್ನಾಗ್ ಕೊಟ್ಟಿದ್ದೆಲ್ಲ ಊಟ ಮಾಡ್ತಾಳ, ಅವಳು ಏನಾರು ಹೇಳ್ತಾಳ, ನೀನ್ ಯಾಕೆ ಆತರ ಆಗಲ್ಲ? ನಾವ್ ಏನ್ ಮಾಡ್ತೀವಿ, ಒಬ್ರಿಗೊಬ್ರು ಕಂಪೇರ್ ಮಾಡ್ತೀವಿ. ಮನೇಲಿರೋರ್ಗೆ ನಾವ್ ಹೇಳ್ತೀವಿ, ಪಕ್ಕದ ಮನೆಯವ್ರನ್ನ ನೋಡಿದ್ರ ನಿನ್ನೆ ಎಷ್ಟ್ ಚೆನ್ನಾಗ್ ಒಳ್ಳೆ ಕಾರ್ ತಗೊಂಡ್ ಬಂದಿದ್ದಾರೆ, ದೊಡ್ಡ ಕಾರ್. ಏನು ನೀವು ಅವತ್ತಿಂದ ಮಾಡ್ತಾ ಇದ್ದೀರಪ್ಪ, ಒಂದ್ ಕಾರ್ ತಗೊಳಕ್ಕಾಗಿಲ್ಲ. ಸೊ ನಾವು ಕಂಟಿನ್ಯೂಸ್ ಆಗಿ ಯಾವಾಗ್ಲೂ ಒಬ್ರು ನಾವು ಕಂಪೇರ್ ಮಾಡಿ ಮಾಡಿ ನಮ್ಮ ಜೀವನಕ್ಕೂ ತೊಂದರೆ ಮಾಡ್ಕೊಳ್ತಾ ಇದೀವಿ, ನಾವು ಅವ್ರ ಜೀವನಕ್ಕೂ ತೊಂದರೆಗಳು ಮಾಡ್ತಾ ಇದ್ದೀವಿ. ಇದರಿಂದ ನಾವು ಮತ್ತಷ್ಟು ಬಂಧನದಲ್ಲಿ ಸಿಕ್ಕಾಕೊಳ್ಬಿಡ್ತೀವಿ. ಅವ್ರನ್ನ ಬಂಧನದಲ್ಲಿ ಸಿಕ್ಕಾಕ್ಸ್ತೀವಿ, ನಾವು ಬಂಧನದಲ್ಲಿ ಮತ್ತಷ್ಟು. ಈ ಬಂಧನ ಮುಕ್ತ ಜೀವನ ನಡೆಸ್ಬೇಕಂದ್ರೆ 4 ಒಪ್ಪಂದಗಳು ಅಥವಾ ಅನುಬಂಧಗಳು, 4 ಅಗ್ರಿಮೆಂಟ್ಸ್. ಇದೊಂದು ಪುಟ್ಟ ಪುಸ್ತಕ, ಕನ್ನಡದಲ್ಲೂ ಇವಾಗ ಇದು ಲಭ್ಯ ಇದೆ, ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ. 4 ಅಗ್ರಿಮೆಂಟ್ಸ್ ಬೈ ಡಾನ್ ಮಿಗ್ವೆಲ್ ರ್ಯೂಸ್, ಟಾಲ್ಟೆಕ್ಸ್ 4 ಅಗ್ರಿಮೆಂಟ್ ಅಂತ ಈ ಪುಸ್ತಕ. ಮೊದಲನೇ ಒಪ್ಪಂದ, ಓಕೆ, ಅದು ಮೇಡಮ್ ಹೇಳಿದ್ರಲ್ಲ, ಕೇಳಿಸ್ಕೊಂಡಿದಾರಂತ. ಮೇಡಮ್ ಹೇಳಿ, ಯಾವ್ದು ಮೊದಲನೇ ಒಪ್ಪಂದ? ಯಾರು ಮೇಡಮ್ ಹೇಳಿದ್ರು ಇದಾಗಿದೆ ಅಂತ? ವೇದಾವತಿ ಮೇಡಮ್ ಅವರು. ವೇದಾವತಿ ಮೇಡಮ್ ಹೇಳಿ, ಮೊದಲನೇ ಅಗ್ರಿಮೆಂಟ್ ಯಾವುದು? ಯಾವುದು ಮೊದಲನೇ ಅಗ್ರಿಮೆಂಟ್? ಓಕೆ, ಮೊದಲನೇ ಅನುಬಂಧ ಅಥವಾ ಒಪ್ಪಂದ ಅಂತ ಏನ್ ಹೇಳ್ತೀವೋ. ಮೇಡಮ್ ಮೆಸೇಜ್ ಅಲ್ಲಿ ಹಾಕಿ, ವೇದಾವತಿ ಮೇಡಮ್ ಅವ್ರು ಇಲ್ಲ ಅನ್ಸುತ್ತೆ ಮೇಡಮ್, ವಿಡಿಯೋ ಆಫ್ ಆಗಿ. ಇದೀನಿ. ಓಕೆ, ಮೆಸೇಜ್ ಅಲ್ಲಿ ಹಾಕಿ ಮ್ಯಾಮ್. ತುಂಬಾ ದಿನ ಆಗಿತ್ತು. ಓಕೆ, ಸರಿ, ಆಗ ಅಂದ್ರೆ ಒಳ್ಳೆ ಮಾತುಗಳನ್ನ ಆಡ್ಬೇಕು. ಕರೆಕ್ಟ್. ಆಮೇಲೆ ಯಾವುದನ್ನು ಪರ್ಸನಲ್ ಆಗಿ ತಗೋಬಾರ್ದು. ವೆರಿ ಗುಡ್, ಕರೆಕ್ಟ್. ಆಮೇಲೆ ಯಾವುದನ್ನು ಅಸ್ಯೂಮ್ ಮಾಡ್ಕೋಬಾರ್ದು. ಮಾಡ್ಬೇಡ್ದು, ಅಸಂಪ್ಷನ್ಸ್ ಮಾಡ್ಬೇಡ್ದು. ವೆರಿ ಗುಡ್. 4ನೇದು ಅಂದ್ರೆ ಯಾವಾಗ್ಲೂ ನಿಮ್ಮ ಪ್ರಯತ್ನ ಮಾಡಿ. ಕರೆಕ್ಟ್, ವೆರಿ ಗುಡ್, ಯುವರ್ ಬೆಸ್ಟ್. ಕರೆಕ್ಟ್. ಸೊ ಮೊದಲನೇ ಒಪ್ಪಂದ, ಬಿ ಇಂಪೆಕ್ಕಬಲ್ ವಿತ್ ಯೋರ್ ವರ್ಡ್ಸ್. ಪತ್ರಿ ಸರ್ ಹೇಳ್ತಾ ಇದ್ರು, ವಾಕ್ಕ್ಷೇತ್ರದ ಬಗ್ಗೆ ಅರಿವಿರ್ಬೇಕು ನಿಮ್ಗೆ. ಏನ್ ಮಾತಾಡ್ತಾ ಇದ್ದೀರಾ, ಮಾತೇ ಆಡ್ಬೇಡ, ಆದ್ರೆ ಮಾತಾಡುವಾಗ ನಿನ್ನ ಪ್ರತಿಯೊಂದು ಮಾತು, ಹೇಳ್ತೀವಲ್ಲ ನಾವು, ಪ್ರತಿಯೊಂದು ಮಾತು ರಾಮ ಬಾಣ, ಬಿಟ್ಟ ಮೇಲೆ ವಾಪಸ್ ತಗೊಳಕ್ಕಾಗಲ್ಲ. ಅದು ಈ ಪ್ರಪಂಚದಲ್ಲಿ, ಬ್ರಹ್ಮಾಂಡದಲ್ಲಿ ಓಡಾಡ್ತಾನೆ ಇರುತ್ತೆ. ಅದು ವಾಪಸ್ ತಿರುಗಿಸಿ ಬರುತ್ತೆ ನಮ್ಗೇನೆ, ನಾವೇನಾದ್ರು ಕೆಟ್ಟದ್ ಮಾತಾಡಿದ್ರೆ. ಸೊ ಇಂಪೆಕ್ಕಬಲ್ ಅಂದ್ರೆ ಅದರ ಅರ್ಥ ಪಾಪರಹಿತ. ನಮ್ಮ ಪ್ರತಿಯೊಂದು ಪದವು ಪಾಪರಹಿತವಾಗಿರ್ಬೇಕು. ಅದರಲ್ಲಿ ಯಾವುದೇ ರೀತಿಯಾದ ನೋವು, ಹಿಂಸೆ, ವ್ಯಂಗ್ಯ, ಒಬ್ರಿಗೆ ಘಾಸಿ ಮಾಡುವಂತ ಪದಗಳು ಆಗಿರ್ಬೇಡ್ದು. ನಾವು ಬೇಕಂತ ಮಾಡಲ್ಲ, ಆದ್ರೆ ಒಂದೊಂದ್ಸಲಿ ಆಗೋಗ್ಬಿಡುತ್ತೆ. ಅದಕ್ಕೆ ನಾವು ತುಂಬಾ ಅರಿವಿಂದ ಮಾತಾಡ್ಬೇಕು. ಫಾರ್ ಎಕ್ಸಾಂಪಲ್, ಉದಾಹರಣೆ ಕೊಡ್ಬೇಕಂದ್ರೆ, ಒಂದ್ ಮಗು ಹಾಡೋ ಪ್ರಯತ್ನ ಪಡ್ತಾ ಇದೆ. ಒಂದ್ ಚಿಕ್ಕ 5-6 ವರ್ಷದ ಮಗು ಹಾ ಹಾ ಅಂತ ಮನೇಲಿ ಏನೋ ಹಾಡಕ್ ಟ್ರೈ ಮಾಡ್ತಾ ಇದೆ. ಮನೇಲಿ ಅದರ ತಾಯಿ, ಚಿ
ಎಷ್ಟು ಕರ್ಕಶವಾಗಿ ಆಡ್ತಾ ಇದೀಯ, ನಿಲ್ಸು, ಏನಿದು ಯಾವಾಗ ನೋಡು ಶಬ್ದ ಮನೇಲಿ ಅಂತ ಆ ತಾಯಿ ಹೇಳಿದ್ರೆ ಆ ಮಗುಗೆ ಏನಾಗ್ಬೋದು? ಮತ್ತೆ ಆ ಮಗು ಹಾಡೋ ಪ್ರಯತ್ನ ಮಾಡುತ್ತಾ? ಮತ್ತೆಂದೂ ಜೀವನದಲ್ಲಿ ಆ ಮಗು ಹಾಡೋ ಪ್ರಯತ್ನವೇ ಮಾಡಲ್ಲ. ತಾಯಿ ಬಾಯಿಂದ ಬಂದಿದ್ದ ಆ ಪದ ಅದಕ್ಕೆ ತುಂಬಾ ತುಂಬಾ ಅಂತರಾಳದ ಒಳಗಡೆ ಹೋಗಿ ಅದಕ್ಕೆ ಘಾಸಿ ಮಾಡಿದೆ, ನೋವು ಮಾಡಿದೆ. ಅದು ಎಷ್ಟು ಡಿಮೋಟಿವೇಟ್ ಆಗಿದೆ ಅಂದ್ರೆ ಮತ್ತೆವತ್ತೂ ಅದು ಟ್ರೈ ಮಾಡಲ್ಲ. ಓಕೆ ಓಕೆ, ಮ್ಯೂಟಲ್ ಇರಿ ಫ್ರೆಂಡ್ಸ್, ಎಲ್ಲರೂ ಮ್ಯೂಟಲ್ ಇರಿ. ಸೊ ನಾವು ಮಾತಾಡೋ ಅಂತ ಪ್ರತಿ ಮಾತು ನಮ್ಮ ಅರಿವಿನ. ಮ್ಯಾಮ್ ನಿಮ್ದು ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಅದು ಆಲ್ ಮ್ಯೂಟ್ ಕೊಟ್ಟಿದ್ದೇನೆ, ಹಂಗಾಗಿ ಮ್ಯೂಟ್ ಆಗಿದೆ. ನಿಮ್ದು ಕೋಸ್ಟ್ ಇದೆಯಲ್ಲ, ಮ್ಯೂಟ್ ಮಾಡ್ಕೋಬಹುದು ನೀವು, ಅದ್ರ ಮೇಲೆ ಹೊತ್ತಿ. ಆಗ್ತಾ ಇಲ್ವಾ ಮ್ಯಾಮ್? ಓಕೆ, ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ ನೋಡಿ. ಮ್ಯಾಮ್ ನಿಮ್ಗೆ ಅನ್ಮ್ಯೂಟ್ ಆಪ್ಷನ್ ಬಂದಿದೆ, ಅದು ಆಗ್ತಾ ಇಲ್ವಾ? ಈಗ ಬಂದಿದೆ ಮ್ಯಾಮ್ ಆಪ್ಷನ್. ಅದೇ ಇಷ್ಟೊತ್ತು ಕೋ ಹೋಸ್ಟ್ ಆಗಿರ್ಲಿಲ್ಲ, ಈಗ ಬಂತು. ಸೊ ಇಷ್ಟೊತ್ತು ಕೋವೋಸ್ಟ್ ಇತ್ತು, ಈಗ ಕೋವೋಸ್ಟ್ ರಿಮೂವ್ ಮಾಡಿ ಆಪ್ಷನ್ ಕೊಟ್ಟಿದ್ದೀನಿ ನಾನು. ಓಕೆ ಓಕೆ, ಸೊ ನಮ್ಮ ಮಾತು ಪಾಪರಹಿತವಾಗಿರ್ಬೇಕು. ಯಾವತ್ತು ಅದು ವೈಟ್ ಮ್ಯಾಜಿಕ್ ಅಂತಾರೆ. ವೈಟ್ ಮ್ಯಾಜಿಕ್, ನಮ್ಮ ಮಾತಿಂದ ಒಬ್ರಿಗೆ ತುಂಬಾ ಸಮಾಧಾನ, ಪ್ರೀತಿ, ಅನುಕಂಪ, ಒಂದು ಹೋಪ್ ಕೊಡ್ಬೇಕು, ಒಂದು ವಿಶ್ವಾಸ ಕೊಡ್ಬೇಕು. ನಮ್ಮ ಮಾತಿಂದ ಯಾವುದೇ ಒಂದ್ ಜೀವ ನೋವಲ್ಲಿದ್ರೆ ಅದಕ್ಕೊಂದು ವಿಶ್ವಾಸ ಸಿಗಬೇಕು. ಇನ್ನು ಮುಳುಗ್ತಾ ಇರೋವಂತ ಒಂದು ಹುಳುಗೆ ಒಂದು ಸಣ್ಣ ಕಡ್ಡಿ ಸಿಕ್ಕಿದ್ರು ಸಾಕು, ಅದು ಬದುಕೊಂಡ್ಬಿಡುತ್ತೆ. ಆ ತರ ನಮ್ಮ ಮಾತಲ್ಲಿ ಅವ್ರಿಗೆ ವಿಶ್ವಾಸ ಸಿಗಬೇಕು. ಬದುಕುವಂತ ಸಾಧ್ಯತೆ ಇದೆ, ನಾನು ಚೆನ್ನಾಗಿ ಬದುಕ್ಬೋದು ಅನ್ನೋ ವಿಶ್ವಾಸ ಸಿಗ್ಬೇಕು. ಆ ತರ ಇರ್ಬೇಕು ನಮ್ಮ ಮಾತು. ಯಾವತ್ತು ನೋವನ್ನ ಉಂಟು ಮಾಡುವಂತ ಮಾತಾಗ್ ಬ್ಲ್ಯಾಕ್ ವರ್ಡ್ಸ್ ಅಂತಾರೆ, ಬ್ಲ್ಯಾಕ್ ಮ್ಯಾಜಿಕ್. ಆತರ ವರ್ಡ್ಸ್, ಆತರ ಪದಗಳು ನಾವು ಎಂದೂ ಬಳಸಬೇಡದು. ಮತ್ತೊಂದು ಉದಾಹರಣೆ ಕೊಡ್ಬೇಕಂದ್ರೆ, ಈಗ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ, ಯಾರೋ ಫ್ರೆಂಡ್ಸ್ ಬಂದ್ರಂದ್ರೆ ನಾವ್ ಹೇಳ್ತೀವಿ, ಏನಾಯ್ತು ನಿಂಗ್ ಸಡನ್ ಆಗಿ ಈ ನಡುವೆ ತುಂಬಾ ವೀಕ್ ಆಗಿ ಕಾಣಿಸ್ತಾ ಇದೀಯಪ್ಪ, ಇಳ್ದೋಗ್ಬಿಟ್ಟಿದ್ಯಾ, ಯಾಕೆ ಆರೋಗ್ಯ ಸರಿ ಇಲ್ವಾ ನಿನಗೆ ಅಂತ. ಪತ್ರಿಜಿ ಯಾವತ್ತೂ ಈ ತರದ ಮಾತನ್ನ ಎನ್ಕರೇಜ್ ಮಾಡ್ತಾನೆ ಇರ್ಲಿಲ್ಲ. ಇದನ್ನ ಗಾಸಿಪ್ ಅಂತ ಇದ್ರು, ಅಂದ್ರೆ ಮೂರನೇ ವ್ಯಕ್ತಿಯ ಬಗ್ಗೆ ಇಬ್ರು ಮಾತಾಡೋದು ಗಾಸಿಪ್. ಅದು ಮಹಾನ್ ಪಾಪ, ಆತ್ಮಕ್ಕೆ ಇದು ಕ್ಯಾನ್ಸರ್ ತರ. ಸೊ ಯಾರು ಮಾತಾಡ್ಬೇಡ್ದು ಇದನ್ನ. ಅದ್ ಬಿಟ್ಟುನು ಆಧ್ಯಾತ್ಮಿಕವಲ್ದಲೇ ಇರುವಂತ ಮಾತು ಮಾತಾಡ್ಲೇಬೇಡ. ತುಂಬಾ ಭೌತಿಕವಾಗಿ, ಭೌತಿಕ ಪ್ರಪಂಚದ ಇರೋಂತ ಪ್ರಾಪಂಚಿಕ ಮಾತಾಡ್ಬೇಡಿ ಅಂತ ಬೈತಾ ಇದ್ರು ಪತ್ರಿ ಸರ್, ಹೇಳ್ತಾ ಇದ್ರು ಅವ್ರು. ಉದಾಹರಣೆಗೆ, ಯಾಕೆ ತುಂಬಾ ವೀಕ್ ಆಗಿ ಕಾಣಿಸ್ತಾ ಇದ್ದೀರಪ್ಪ ನೀವು, ಯಾಕೆ ಇಳ್ದೋಗ್ಬಿಟ್ಟಿದೆ, ಆರೋಗ್ಯ ಸರಿ ಇಲ್ವಾ, ಈ ತರ ನಾವ್ ಹೇಳಿದ್ರೆ ಏನಾಗುತ್ತೆ? ಎದುರು ಬರ್ತಾ ಇರೋರು ಮನ್ಸಲ್ಲಿ ಏನಾಗ್ಬೋದು? ಅವ್ರು ಖುಷಿ ಆಗುತ್ತಾ? ಯಾವತ್ತು ಎಂದು ನಾವು ಭೌತಿಕ ಶರೀರದ ಬಗ್ಗೆ ಮಾತಾಡ್ಬೇಡ್ದು ಸ್ನೇಹಿತರೆ. ಯಾವತ್ತು ಆತ್ಮದ ಬಗ್ಗೆ ಮಾತಾಡ್ಬೇಕು, ಒಳಗಡೆ ನಮ್ಮ ಭಾವನೆಗಳ ಬಗ್ಗೆ ಮಾತಾಡ್ಬೇಕು. ಅವ್ರಿಗೆ ನಾವು ಒಳ್ಳೇದನ್ನ ಮಾಡುವಂತದನ್ನಷ್ಟೇ ಮಾತಾಡ್ಬೇಕು. ಈ ತರ ಮಾತಾಡಿದಾಗ, ನಾವು ನಕಾರಾತ್ಮಕವಾಗಿ ಮಾತಾಡಿದಾಗ ಅವ್ರ ಮನ್ಸಲ್ಲೂ ಕುತ್ಕೊಳ್ತು, ಅವರು ಪೂರ್ತಿ ದಿನ ಯೋಚನೆ ಮಾಡ್ತಾರೆ, ಯಾಕೋ ನಾನ್ ಅಂದ್ರೆ ವೀಕ್ ಕಾಣಿಸ್ತಾ ಇರ್ಬೋದು, ಅನಾರೋಗ್ಯದ ಸ್ಥಿತಿಯ ಬಂದ್ಬಿಟ್ಟಿದೀನ, ನನಗ್ ನಿಜವಾಗ್ಲೂ ಅನಾರೋಗ್ಯ ಆಗಿದ್ಯಾ, ಈ ತರ ಒಂದು ಮನುಷ್ಯ ಅವ್ರದ್ದು ಒಂದು ದಿನ ಕಳ್ದೋಯ್ತು ಅಲ್ವಾ. ಯಾಕೆ ಹಿಂಗ್ ಅಂದ್ರು, ಈ ತರ ಆಗುತ್ತೆ, ಯಾಕೆ ಈ ತರ ಅಂದಿರ್ಬೋದು ಇವ್ರು, ನಿಜವಾಗ್ಲೂ ನನಗೆ ಏನಾದ್ರು ಆಗಿರ್ಬೋದು, ಅಯ್ಯೋ ನೋಡಕ್ ಚೆನ್ನಾಗ್ ಕಾಣಿಸ್ತಾ ಇಲ್ವಾ, ಯಾಕೆ? ಅದು ಒಂದು ದಿನದ ಒಂದು ಎನರ್ಜಿ ಹೋಯ್ತು. ಸೊ ನಮ್ಮ ಮಾತು ವೈಟ್ ಮ್ಯಾಜಿಕ್ ವರ್ಡ್ಸ್ ಪದಗಳಾಗಿರ್ಬೇಕು, ಬ್ಲ್ಯಾಕ್ ಮ್ಯಾಜಿಕ್
ಪದಗಳ ಎಂದೆಂದೂ ಆಗ್ಬೇಡ್ದು. ಯಾವತ್ತು ನಾವೊಬ್ರಿಗೆ ಘಾಸಿ ಮಾಡ್ಬೇಡ್ದು, ಮನ್ಸಿಗೆ ನೋವು ಮಾಡ್ಬೇಡ್ದು ಅಂತ ಈ ಒಪ್ಪಂದ. ಯಾವತ್ತು ನಾವ್ ಯಾರಿಗೂ ನೋವು ಮಾಡ್ಲೇ ಇಲ್ಲ ಅಂದ್ರೆ, ನಾವು ನೋವು ಕೊಡಲಿಲ್ಲ ಅಂದ್ರೆ ನೋವು ನಮಗೆ ಸಿಗಲ್ಲ. ಲಾ ಆಫ್ ಅಟ್ರಾಕ್ಷನ್ ಏನ್ ಹೇಳುತ್ತೆ ಅಂದ್ರೆ, ನಾವೇನ್ ಕೊಡ್ತೀವೋ ಅದೇ ನಮ್ಗೆ ವಾಪಸ್ ಬರುತ್ತೆ. ಸೊ ನಾನ್ ಒಂದ್ ಕೈಯಿಂದ ತುಪ್ಪ ಕೊಡ್ತಾ ಇದ್ರೆ ಇನ್ನೊಂದ್ ಕೈಯಿಂದ ನಂಗೆ ತುಪ್ಪ ಸಿಗುತ್ತೆ. ನಾನು ಒಂದ್ ಕೈಯಿಂದ ಆಶೀರ್ವಾದ ಕೊಡ್ತಾ ಇದ್ರೆ ಇನ್ನೊಂದ್ ಕೈಯಿಂದ ನಂಗೆ ಆಶೀರ್ವಾದ. ಒಂದ್ ಕೈಯಿಂದ ಪ್ರೀತಿ ಕೊಟ್ರೆ ಇನ್ನೊಂದ್ ಕೈಯಿಂದ ಪ್ರೀತಿ ಸಿಗುತ್ತೆ. ಒಂದ್ ಕೈಯಿಂದ ನಾನು ನೋವು ಉಂಟು ಮಾಡುವಂತ ಪದಗಳಾಗ್ಲಿ, ಘಾಸಿ ಮಾಡುವಂತ ಪದಗಳಾಗ್ಲಿ ನಾನು ಹೇಳ್ತಾ ಇದ್ರೆ ನನಗನು ಅದೇ ಬರ್ತಾ ಇರುತ್ತೆ. ಒಂದ್ ಕೈಯಿಂದ ನನಗೂ ಅದೇ ಬರ್ತಾ ಇರುತ್ತೆ. ಇದರಿಂದ ಮತ್ತಷ್ಟು ನಾನು ಈ ಪ್ರಾಪಂಚಿಕ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ. ಹೆಲ್ತ್ ಮೇಲೆ ಕೇರ್ ತಗೊಳಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ? ಒಮ್ಮೊಮ್ಮೆ ನಮ್ಮ ಇಲ್ಲ ನಾವು ಬಳಸುವಂತ ಪದಗಳು ಮುಖ್ಯ. ಹೆಲ್ತ್ ಮೇಲೆ ಕೇರ್ ತಕ್ಕೊಳ್ಳಕ್ಕೆ ಅವ್ರ ಆರೋಗ್ಯದ ಮೇಲೆ ಅವ್ರಿಗೆ ಜವಾಬ್ದಾರಿ. ನಾವು ಪ್ರೀತಿ ಮಾತ್ರ ಹಂಚ್ಬೋದು. ಇವತ್ತು ಸುಮ್ನೆ ಮಾತಾಡಿರ್ತಾರ ಒಬ್ಬೊಬ್ರು, ಯಾಕೋಪ್ಪ ಹೋದ್ಸಲಿಗೇನೆ ಈ ಸಲ ಈಗ ತುಂಬಾ ದಪ್ಪ ಆಗ್ಬಿಟ್ಟಿದೀರಾ ನೀವು ಅಂತ ಹೇಳೋದು, ಇಲ್ಲ ತುಂಬಾ ಸಣ್ಣ ಆಗ್ಬಿಟ್ಟಿದೀರಾ ಅಂತ ಹೇಳೋದು. ಇದು ಯಾವುದಕ್ಕೂ ಆತ್ಮಕ್ಕೆ ಏನೇನು ಕನೆಕ್ಷನ್ ಇಲ್ಲ. ಸೊ ಪತ್ರಿಜಿ ಯಾವಾಗ್ಲೂ ಹೇಳ್ತಾ ಇದ್ರು, ಆತ್ಮಕ್ಕೆ ಸಂಬಂಧಿಸಿದ ಮಾತುಗಳನ್ನ ಆಡಿ, ಧ್ಯಾನದ ಬಗ್ಗೆ ಮಾತಾಡಿ. ನೀವ್ ಯಾಕೆ ಧ್ಯಾನ ಕ್ಲಾಸ್ ಸೇರ್ಕೊಳ್ಬೇಡ್ದು, ಬನ್ನಿ ಈ ತರ ಧ್ಯಾನ ಕಲ್ತ್ಕೊಳ್ಳಿ, ಈ ಪುಸ್ತಕ ಓದ್ತಾ ಇದ್ದೀನಿ ನಾನು, ನಿಮ್ಗನು ಆ ಮಕ್ಕಳ ಬಗ್ಗೆ ಕನಸು ಕಾಣೋದು ತಪ್ಪ ಮೇಡಮ್? ಇಲ್ಲ, ಮಕ್ಕಳ ಬಗ್ಗೆ ಒಳ್ಳೇದನ್ನ ಯೋಚನೆ ಮಾಡೋದು ತಪ್ಪೇನಲ್ಲ. ಮುಂದೆ ಏನಾದ್ರು ಡೌಟ್ ಇದ್ರೆ ಅದನ್ನ ಡಿಸ್ಕಸ್ ಮಾಡೋಣ. ಸೊ ನಾವು ಒಳ್ಳೇದನ್ನ ಮಾತ್ರ ಅವ್ರಿಗೆ ಹೇಳ್ಬೇಕು, ಧ್ಯಾನದ ಬಗ್ಗೆ ಹೇಳ್ಬೇಕು, ಪುಸ್ತಕಗಳ ಬಗ್ಗೆ ಹೇಳ್ಬೇಕು. PMC ಕನ್ನಡ ಕೇಳಿ ನೋಡಿ, ಮಹಾತಾರ್ ಫೌಂಡೇಶನ್ ಸೇರ್ಕೊಳ್ಳಿ, ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ, ಭಾಗವಹಿಸಿ ಅಂತ ಹೇಳ್ಬೇಕು. ಅದು ಬಿಟ್ಟು ಭೌತಿಕ ಶರೀರದ ಬಗ್ಗೆ ನೀವು ಇದೇನೋ ಡ್ರೆಸ್ ಹಾಕೊಂಡಿದ್ರಲ್ಲ ಚೆನ್ನಾಗಿಲ್ಲ, ನಿಮ್ಗೆ ಇದು ಚೆನ್ನಾಗ್ ಕಾಣಿಸ್ತಾ ಇಲ್ಲ, ಈ ತರ ಮಾತುಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳೋದು ತುಂಬಾ ಸಮಯ ಮತ್ತು ಎನರ್ಜಿ ವ್ಯರ್ಥ. ಓಕೆ, ಸೊ ಬಿ ಇಂಪೆಕಬಲ್, ಪಾಪರಹಿತ ಮಾತುಗಳನ್ನೇ ನಾವು ಆಡಬೇಕು. ಎರಡನೇ ಅಂತ ಒಪ್ಪಂದ, ಡು ನಾಟ್ ಟೇಕ್ ಎನಿ ಒನ್ ಪರ್ಸನಲಿ. ಅಂದ್ರೆ ಯಾರ ಮಾತನ್ನ, ಯಾವುದನ್ನೇ ಸಂದರ್ಭವನ್ನ ಮನಸ್ಸಿಗೆ ಹಚ್ಕೊಳ್ಬೇಡಿ. ಯಾವುದೇ ಸಂದರ್ಭ ನಿಮ್ಮ ಸುತ್ತಮುತ್ತ ನಡೀತಾ ಇರ್ಬೋದು. ನಡೀತಾ ಇದೆ, ಎಲ್ಲಾ ಡ್ರಾಮಾ ನಡೀತಾ ಇದೆ. ಒಂದು ಡ್ರಾಮಾ ತರ ನೋಡ್ಬೇಕೇ ಹೊರತು ಅದನ್ನ ಮನಸ್ಸಿಗೆ ಹಚ್ಕೊಳ್ಬೇಡಿ. ಫಾರ್ ಎಕ್ಸಾಂಪಲ್, ಒಂದು ಫಿಲಂ ನೋಡಕ್ ಹೋಗಿದ್ದೀವಿ, ನಾವು ಫಿಲಂ ನೋಡ್ತಾ ಇದೀವಿ. ಆ ಫಿಲಂ ಅಲ್ಲಿ ಏನೇನೋ ಸಂಕಷ್ಟಗಳು ಬರ್ತಾ ಇದೆ, ಟ್ರಾಜಿಡಿ ಬರ್ತಾ ಇದೆ, ಒಬ್ಬೊಬ್ಬರನ್ನೊಬ್ಬ ಕೊಲೆ ಮಾಡ್ತಾ ಇದ್ದಾರೆ. ನಾವ್ ಅದನ್ನ ಮನ್ಸಿಗೆ ಹಚ್ಕೊಳ್ತೀವ? ಸ್ವಲ್ಪ ಒಬ್ಬೊಬ್ರು ಕಣ್ಣಲ್ಲಿ ನೀರ್ ಹಾಕ್ತಾರೆ, ಓಹೋ ಈ ತರ ಆಯ್ತು, ಇವ್ರಿಗೆ ಆ ತರ ಆಯ್ತಾರ ಅಂತ. ಅದ್ ಬಿಟ್ರೆ ಹೊರಗಡೆ ಬಂದ್ಮೇಲೆ ಅದನ್ನ ಒಂದ್ ಫಿಲಂ ಅಷ್ಟೇ ಅಲ್ವಾ? ಅದನ್ನ ನಾವು ಮನೇಲಿ ಬಂದು ಅಯ್ಯೋ ಈ ತರ ಆಯ್ತು ಅಂತ ಮನ್ಸಿಗೆ ಹಚ್ಕೊಂಡಿರ್ತೀವ? ಮೆಸೇಜ್ ಮಾಡ್ಬೋದು ನೀವಿಲ್ಲಿ ಚಾಟ್ ಬಾಕ್ಸ್ ಅಲ್ಲಿ. ಇದೊಂದು ಮೂವಿ ತರ ನೋಡ್ಬಿಟ್ಟು ನಾವು ಬಂದ್ಬಿಡ್ತೀವಿ ಹೊರಗಡೆ. ಹಾಗೆ ಮನೇಲಿ ಯಾರ ಮಾತುಗಾಗ್ಲಿ, ಸಂಬಂಧಿಕರು, ಸ್ನೇಹಿತರು, ಪೋಷಕರು, ಯಾರದೇ ಮಾತು ನಿಮಗೆ ಹಾನಿಯನ್ನ ಉಂಟು ಮಾಡಬೇಡ್ದು, ನಿಮಗೆ ನೋವನ್ನ ಉಂಟು ಮಾಡಬೇಡ್ದು. ಯಾಕಂದ್ರೆ ನಮ್ಮ ಸಂತೋಷಕ್ಕೆ, ನಮ್ಮ ನೋವಿಗೆ ನಾವೇ ಜವಾಬ್ದಾರರು, ನಾವೇ ಕಾರಣಕರ್ತರು. ಬೇರೆ ಯಾರನ್ನಾನು ನಾವು ನಮ್ಮ ಹತ್ತಿರಕ್ಕೆ ಬಿಟ್ಕೊಳ್ಬೇಡ್ದು. ಮಾನಸಿಕವಾಗಿ, ಭಾವನಾತ್ಮಕವಾಗಿ ಎಲ್ಲರನ್ನ ಒಂದು ಕೈ ಅಷ್ಟು ದೂರದಲ್ಲಿ ಇಟ್ಟು ಮಾತಾಡಿಸ್ಬೇಕು. ಅವ್ರನ್ನ ತುಂಬಾ ಹತ್ತಿರದಿಂದ ನೀವು ಮಾತಾಡ್ಬೋದು, ಆದ್ರೆ ಭಾವನಾತ್ಮಕವಾಗಿ ಇಷ್ಟು ದೂರ ಇರ್ಬೇಕು. ಅವ್ರು ನಿಮಗೆ ಯಾವಾಗ ನೀವು ತುಂಬಾ ಹತ್ರ ಒಬ್ಬರನ್ನ ಹಚ್ಕೊಳ್ತಿರೋ, ಅಟ್ಯಾಚ್ ಆಗ್ತಿರೋ, ಅವಾಗ ಅವರಿಂದ ನಿಮ್ಗೆ ನೋವು ಸಿಗುತ್ತೆ. ನೋವು ಯಾರು ತುಂಬಾ ಹತ್ತಿರದಲ್ಲಿ ನೀವು ತಗೊಳ್ತಿರೋ ಅವರೇ ನಿಮಗೆ ನೋವು ಕೊಡ್ತಾರೆ.
ಅಲ್ವಾ? ಸರಿನಾ? ಸೊ ನೀವು ಯಾರನ್ನಾನು ಪರ್ಸನಲಿ ತಗೊಳ್ಬೇಡಿ. ಫಾರ್ ಎಕ್ಸಾಂಪಲ್, ನಿಮ್ ಫ್ರೆಂಡೇ ಇದ್ರೆ ಅವ್ರು ಹೇಳಿದ್ರೆ, ಎಸ್ ಕರೆಕ್ಟ್ ಲಕ್ಷ್ಮಿ ಮೇಡಮ್, ಎಸ್. ಸೊ ಯಾರನ್ನಾನು ನೀವು ಪರ್ಸನಲಿ ತಗೊಳ್ಬೇಡ್ದು. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಹೇಳಿದ್ರೆ, ಆ ನೀವ್ ಈ ನಡುವೆ ಆ ನೋಡಕ್ಕೆ ಚೆನ್ನಾಗ್ ಕಾಣಿಸ್ತಾ ಇಲ್ಲಪ್ಪ ಅಂತ ಹೇಳಿದ್ರೆ, ಓ ಹೌದಾ, ಓಕೆ, ಥ್ಯಾಂಕ್ ಯು ಅಂತ ಹೋಗ್ಬೇಕು ಮುಂದೆ. ಓ ನೀವು ಈ ನಡುವೆ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದ್ದೀರಾ, ಓ ಹೌದಾ, ಓಕೆ, ಥ್ಯಾಂಕ್ ಯು, ಅಷ್ಟೇ. ಎರಡಕ್ಕೂ ಒಂದೇ ತರದ ಮನಸ್ಸಿಗೆ ನೋವು ಆಗೋ ಹಾಗೆ ಮಾತಾಡ್ತಾರೆ ಮೇಡಮ್. ಅವಾಗ ಏನ್ ಮಾಡೋದು? ಮನೇಲಿ ಓರಗಿತ್ತಿನ ದೂರ ಮಾಡೋದು ಕಷ್ಟ. ಹಾ, ಓರ್ಗಿತ್ತಿನ ಮನೆಯಿಂದ ದೂರ ಮಾಡ್ಬೇಕಾಗಿಲ್ಲ, ಮನಸ್ಸಿನಿಂದ ದೂರ ಮಾಡಿ, ಭಾವನಾತ್ಮಕವಾಗಿ ದೂರ ಇಡಿ, ಆಲೋಚನೆಗಳಿಂದ ದೂರ ಇಡಿ. ಹತ್ರನೇ ಇರ್ಬೋದು, ಯಾರಾದ್ರೂ ನಮ್ಮ ಹತ್ರನೇ ಇರ್ಬೋದು, ಆದ್ರೆ ಅವ್ರನ್ನ ಭಾವನಾತ್ಮಕವಾಗಿ ದೂರ ಇಡಿ. ಅವ್ರು ನಿಮ್ಮನ್ನ ಯಾವತ್ತೂ ನೋವು ಕೊಡಕ್ ಆಗ್ಬೇಡಿ. ಓಕೆ? ಸೊ ಇದು ಯಾರನ್ನೂ ನಾವು ಪರ್ಸನಲಿ ತಗೊಳ್ಬೇಡಿ. ಇಲ್ಲಿ ಟೋಲ್ಟೆಕ್ ಹೇಳ್ತಾರೆ, ಯಾರಾದ್ರೂ ಹೇಳಿದ್ರೆ ನಿಮ್ ಮಾತಿಂದ ಇವತ್ತು ನಂಗೆ ತುಂಬಾ ನೋವಾಯ್ತು ಅಂದ್ರೆ ಅದು ಸುಳ್ಳು. ಅದು ಯಾರಾದ್ರೂ ನೋವು ಪಡ್ಕೊಳ್ಬೇಕಂದ್ರೆ ಅದು ಅವರದೇ ಭಾವನೆಯಿಂದಾನೇ ಅವ್ರಿಗೆ ನೋವು ಸಿಗಕ್ ಸಾಧ್ಯ. ನಾನು ಉದಾಹರಣೆ ಕೊಡ್ತೀನಿ. ಈಗ ನನಗೆ ಯಾರಾದ್ರೂ ಬಂದ್ಬಿಟ್ಟು, ಅಪ್ಪ ನೀನ್ ತುಂಬಾ ಸೋಂಬೇರಿಪ್ಪ, ಆಲಸಿ ನೀನು ಅಂತ ಹೇಳಿದ್ರೆ ನನಗೆ ಯಾವಾಗ ನೋವಾಗುತ್ತೆ ಆ ವಿಷಯ. ನಾನು ಆಲಸಿನೇ ಅಲ್ಲ, ತುಂಬಾ ದಿನ, ಪ್ರತಿದಿನ ಪ್ರತಿ ನಿಮಿಷ ನನ್ನ ಸಮಯನ ತುಂಬಾ ಚೆನ್ನಾಗಿ ಬಳಸ್ಕೊಂಡು ಒಳ್ಳೆ ಕೆಲಸಗಳೆಲ್ಲ ತೊಡಗಿಸ್ಕೊಂಡು ನಾನು ಆಕ್ಟಿವ್ ಆಗಿದ್ರೆ ನನಗೆ ಈ ಮಾತು ನೋವಾಗುತ್ತಾ? ಅಥವಾ ನಾನು ಮುಂಚೆಯಿಂದನೂ ಆಲಸಿ ಆಗಿದ್ರೆ ಈ ಮಾತು ನಂಗೆ ನೋವಾಗುತ್ತಾ? ಯಾರಾದ್ರೂ ಹೇಳ್ಬೋದಾ? ಆಲಸಿ ಆಗಿದ್ರೆ ಆಲ್ ರೈಟ್, ಎಸ್. ರಮೇಶ್ ಸರ್ ಹೇಳಿ. ಆಕ್ಟಿವ್ ಆಗಿದ್ರೆ ನೋವಾಗುತ್ತಾ? ಓಕೆ, ಎಸ್. ನಾವು ಆಲಸಿ ಆಗಿದ್ದರೆ ನನಗಾಗ್ಲೇ ಗೊತ್ತು ನಾನು ಇವಾಗ ಈ ನಡುವೆ ಆಲಸಿ ಆಗಿದ್ದೀನಿ ಅಂತ. ಯಾರಾದ್ರೂ ಹೇಳಿದ ತಕ್ಷಣ ನಂಗೆ ನೋವಾಗುತ್ತೆ, ಯಪ್ಪಾ ಅಂತ. ನನಗ್ ಗೊತ್ತಿದ್ರೆ ನಾನು ಅಚ್ಚುಕಟ್ಟಾಗಿ ಎಲ್ಲವನ್ನ ಸರಿಯಾಗಿ ನಿಭಾಯಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದ್ರೆ ಯಾರು ನನ್ ಬಗ್ಗೆ ಏನ್ ಹೇಳಿದ್ರು ನನಗೆ ಬೇಜಾರಾಗಲ್ಲ, ಅಲ್ವಾ? ಸೊ ಹಾಗಾಗಿ ಯಾರಾದ್ರೂ ಏನಾದ್ರು ಹೇಳಿದ್ರೆ ಅದು ಯಾಕಪ್ಪ ಅಂದ್ರೆ ಅದು ನನ್ನಿಂದ ಅಲ್ಲ, ಅದು ಅವ್ರ ಮನಸ್ಸಲ್ಲಿ ಏನೋ ನಡೀತಾ ಇದೆ ಅದರಿಂದ. ನಾವೆಲ್ಲರೂ ನಮ್ಮ ಜೀವನಕ್ಕೆ ನಾವೇ ಹೀರೋಯಿನ್. ನಮ್ಮ ಜೀವನ ನಾವು ನಮ್ ಪ್ರಕಾರ ನಡೆಸ್ತಾ ಇದ್ದೀವಿ, ನಮ್ಮ ಪ್ರಕಾರ ನಮಗೆ ತಿಳಿದ ಮಟ್ಟಕ್ಕೆ ನಡೆಸ್ತಾ ಇದ್ದೀವಿ. ಸೊ ನನ್ನ ಪ್ರಕಾರದಲ್ಲಿ ನನ್ನದೇ ಕಥೆಯಲ್ಲಿ ನಾನು ತಿಳ್ಕೊಂಡಿರೋ ರೀತಿಯಿಂದ ನಾನು ಮಾತಾಡ್ಬಿಡ್ತೇನೆ. ಹಾಗಾಗಿ ಯಾರಾದ್ರೂ ನಿಮ್ ಬಗ್ಗೆ ಏನಾದ್ರು ಹೇಳಿದ್ರೆ ಅದು ಅವ್ರ ಧಾರಣೆಗಳು, ನೀವ್ ಅದನ್ನ ಪರ್ಸನಲಿ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್, ಇನ್ನೊಂದು ಉದಾಹರಣೆ ಕೊಡ್ತೀನಿ. ಒಂದು ಏನಪ್ಪಾ, ಒಬ್ಬ ಏರ್ಪೋರ್ಟ್ ಪೈಲಟ್ ತುಂಬಾ ತುಂಬಾ ಒಳ್ಳೆ ಪೈಲಟ್. ಅವರು ತುಂಬಾ ಏನು ಫ್ಲೈಟ್ ಎಲ್ಲ ಓಡಿಸಿದ್ದಾರೆ ಅವ್ರು ನಿಂತಿರ್ತಾರೆ ಒಂದು ರೋಡ್ ಅಲ್ಲಿ. ಒಬ್ಬ ರೋಡ್ ಸೈಡ್ ಅಲ್ಲಿ ಚಪ್ಪಲ್ ಪಾಲಿಶ್ ಮಾಡ್ತಾರಲ್ಲ, ಅವ್ರೊಬ್ಬ ನಿಂತ್ಕೊಂಡಿರ್ತಾರೆ. ಇವ್ರಿಬ್ರು ಎದುರುಗಡೆ ಒಂದು ಸಜ್ಜನರು ಬರ್ತಾರೆ. ಅವ್ರು ಬಂದ್ ಹೇಳ್ತಾರೆ, ಏನು ನೀನು ಏನು ಕೆಲಸಕ್ಕೆ ಬರ್ದಲೇ ಇರೋನ್ ನೀನು ಅಂತ ಬೈತಾರೆ. ಅವ್ರು ಯಾರನ್ನೂ ತೋರ್ಸಲ್ಲ, ಎದುರುಗಡೆ ನಿಂತ್ಕೊಂಡು ಬೈತಾರೆ, ಕೆಲ್ಸಕ್ಕೆ ಬರ್ದಲೇ ಇರೋನ್ ಕಣೋ ನೀನು ಅಂತ. ಇಲ್ಲಿ ಪೈಲಟ್ ನೋವಾಗುತ್ತಾ ಅಥವಾ ಈ ಚರ್ಮ ಕೆಲಸ ಅಂದ್ರೆ ಸ್ಲಿಪ್ಪರ್ ಕೆಲಸ ಮಾಡ್ತಾನ ಅವನು ನೋವಾಗುತ್ತಾ? ಯಾರಿಗ್ ನೋವಾಗುತ್ತೆ ಹೆಚ್ಚು? ಚಪ್ಪಲಿ ಹೊಲಿಯೋನಿಗೆ ಮೇಡಮ್. ಯಾಕೆ ಪೈಲಟ್ ನೋವಾಗಲ್ಲ?
ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಅವನಲ್ಲಿರುತ್ತೆ. ನಾನು ಏನೋ ಚಪ್ಪಲಿ ಹೊಲಿಯೋ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಕೀಳ್ ಭಾವನೆ ಚಪ್ಪಲಿ ಹೊಲಿಯೋನಲ್ಲಿರುತ್ತೆ. ಅದಕ್ಕೆ ರೈಟ್, ಇವನಿಗೆ ಹೆಚ್ಚು ನೋವಾಗುತ್ತೆ. ಕರೆಕ್ಟ್. ನಮ್ಮಲ್ಲೇ ಇರುವಂತ ಕೀಳು ಭಾವನೆಯನ್ನ ಎತ್ತಾಡಿಸ್ತಾರಷ್ಟೇ ಬೇರೆಯವ್ರು. ನಮ್ಮಲ್ಲಿ ಇಲ್ದಲೇ ಇರೋ ಭಾವನೆಯನ್ನ ಬೇರೆ ಯಾರೂ ಅದನ್ನ ಆಡ್ಸಕ್ ಆಗಲ್ಲ. ಸೊ ಯಾರಾದ್ರೂ ನಿಮಗೆ ಹರ್ಟ್ ಮಾಡಿದ್ರೆ ನೀವು ತುರಂತ್ ಇಮಿಡಿಯೇಟ್ ಆಗಿ ಹೋಗಿ ಗಲಾಟೆ ಮಾಡ್ಕೊಳ್ಳೋದ್ ಬದಲು ಒಂದ್ ಸ್ವಲ್ಪ ಸಾಕ್ಷಿ ಭಾವದಿಂದ ಗಮನಿಸ್ಕೊಳ್ಳಿ. ಏನಾಯ್ತು, ಯಾಕೆ ನನಗೆ ಈ ಪದ ನೋವುಂಟು ಮಾಡ್ತು, ನನ್ ಬಗ್ಗೆ ನಾನು ಏನ್ ತಿಳ್ಕೊಂಡಿದ್ದೀನಿ, ಈ ಪದ ನನಗೆ ಘಾಸಿ ಯಾಕಾಯ್ತು ಅಂದ್ರೆ ನಾನಿದಾದ್ರೆ ಕೆಲಸ ಮಾಡ್ಬೇಕು, ನಾನು ಇಲ್ಲಿಂದ ನಾನು ಆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು. ನಾನಿದಲ್ಲ ಅಂದ್ರೆ ನಾನು ಯೋಚನೆ ಮಾಡ್ಬೇಕಾಗಿಲ್ಲ ಅಲ್ವಾ. ಸೊ ತುಂಬಾ ಸಿಂಪಲ್ ಸ್ನೇಹಿತರೆ, ನಮ್ಮಲ್ಲೇ ಇರೋ ಹುಣ್ಣನ್ನ ಎತ್ತಿ ತೋರಿಸ್ತಾರಷ್ಟೇ ಅವರು. ಕರೆಕ್ಟ್. ಎಕ್ಸ್ಪರ್ಟ್ ಆಗಿದ್ರೆ ನಾವು ಭಯ ಪಡ್ಬೇಕಾಗಿಲ್ಲ. ಕರೆಕ್ಟ್. ನೋಡಿ, ಪೈಲಟ್ ತರೇನು ಕೇಳಿಸ್ಕೊಳ್ಳಿಲ್ಲ. ಪೈಲಟ್ ಚೆನ್ನಾಗ್ ಗೊತ್ತು, ನನ್ ಬಗ್ಗೆ ಹೇಳ್ತಿಲ್ಲ ಏನೋ, ಪಾಡಿಗೆ ಹೊರಟೋದು. ಸೊ ಇದು ನಿಮ್ಮ ಭಾವನೆ, ನೀವು ನಿಮ್ಮ ಭಾವನೆ ಮೇಲಷ್ಟೇ ಕೆಲಸ ಮಾಡಬೇಕು. ಹಾಗೆ ಬೇರೆ ಯಾರು ನಿಮಗ್ ನೋವು ಮಾಡಕ್ಕಾಗಲ್ಲ, ನೀವು ಇನ್ನೊಬ್ರಿಗೂ ಯಾರು ನಿಮ್ಮ ಮಾತಿಂದ ನೋವು ಕೊಡಕ್ ಆಗಲ್ಲ. ಓಕೆ, ಯಾರಿಗೆ ನೋವು ಆದ್ರೂ ಅದು ಅವರದೇ ಕಾರಣದಿಂದ ನೋವಾಗ್ತಾ ಇದೆ. ಸೊ ಇದು ನಾವು ನಮ್ಮೊಳಗಡೆ, ಅಂತರಾಳದ ಒಳಗಡೆ ಕೆಲಸ ಮಾಡಬೇಕು. ನಮ್ಮ ಭಾವನೆಗಳ ಮೇಲೆ ನಾವು ಕೆಲಸ ಮಾಡಬೇಕು. ಓಕೆ, ಸೊ ಇದು ಎರಡನೇ ಅಗ್ರಿಮೆಂಟ್. ಡೋಂಟ್ ಟೇಕ್ ಎನಿ ಒನ್ ಪರ್ಸನಲಿ. ನಮ್ಮ ಬಾಸ್ ಆಗಿರ್ಬೋದು, ನಮ್ಮ ಮನೇಲಿ ಗಂಡ ಹೆಂಡತಿ ಆಗಿರ್ಬೋದು, ಅವ್ರು ಏನೇ ಹೇಳಿದ್ರು ಅವ್ರದ್ದೇನೋ ನೋವಲ್ಲಿ ಹೇಳ್ಕೊಂಡಿರ್ತಾರೆ. ಅವ್ರಿಗೆ ಹೇಳಕ್ ಬಿಡಿ. ನಿಮ್ ಪಾಡಿಗೆ ನಿಮಗ್ ಏನ್ ಬೇಕು ಅದ್ರಲ್ಲಿ ಅದನ್ನ ತಗೊಳ್ಬೇಕು, ಬೇಡದಲ್ಲೇ ಇರೋದನ್ನ ಬಿಟ್ಬಿಡ್ಬೇಕು. ಇನ್ನೊಂದು ಕತೆ ಹೇಳ್ತೀನಿ. ಮಹಾತ್ಮ ಗಾಂಧಿ ಒಂದು ದೊಡ್ಡ ಹಡಗಲ್ಲಿ ಹೋಗ್ತಾರೆ. ನಾವು ಚಿಕ್ಕಂದ್ರಲ್ಲಿ ಕೇಳಿದ ಕತೆ ಇದು. ಹಡಗಲ್ಲಿ ಹೋಗ್ತಾ ಇರ್ತಾರೆ. ಅದ್ರಲ್ಲಿ ಒಬ್ಬ ವರ್ತಕನ ಇರ್ತಾನೆ, ಒಬ್ಬ ಬಿಸ್ನೆಸ್ ಮೆನ್ ಇರ್ತಾನೆ. ಅವನು ಡೈಲಿ ಬಂದ್ಬಿಟ್ಟು ಹಡಗ ಮೇಲೆ ಮಹಾತ್ಮ ಗಾಂಧಿ ನಿಂತಿದ್ರೆ ಒಂದ್ ಚೀಟಿಲಿ ಅವ್ರ ಬಗ್ಗೆ ಏನೇನೋ ಬರೀತಾನೆ. ಯು ಆರ್ ಸ್ಟುಪಿಡ್, ಇಡಿಯಟ್, ಅದು ಇದು, ಯು ಆರ್ ರೂತ್, ಚಾ ಬರ್ದ್ಬಿಟ್ಟು ಅದಕ್ಕೊಂದು ಪಿನ್ ಹಾಕ್ಬಿಟ್ಟು ಮಹಾತ್ಮ ಗಾಂಧಿ ಕೊಡ್ತಾರೆ. ಮಹಾತ್ಮ ಗಾಂಧಿ ಏನ್ ಮಾಡ್ತಾರ, ಪಿನ್ ಇಟ್ಕೊಂಡು ಆ ಪೇಪರ್ನ ಬಿಸಾಡ್ಬಿಡ್ತಾರೆ. ಮತ್ತೆ ಮುಂದಿನ ದಿನ ಬರ್ತಾನೆ, ಮತ್ತೊಂದಿಷ್ಟು ಬರೀತಾನೆ, ಏನೇನೋ ಬರೀತಾನೆ ಅವ್ರ ಬಗ್ಗೆ. ನೀನೊಬ್ಬ ನಿಷ್ಪ್ರಯೋಜಕ, ನೀನ್ ನಿಂತ ಜನನ ಹಾಳು ಮಾಡ್ತಾ ಇದ್ಯಾ, ಇವ್ರನ್ನ ಹಾಳು ಮಾಡ್ತಾ ಇದ್ಯಾ, ಇಷ್ಟು ಬರೆದ್ಬಿಟ್ಟು ಕೊಡ್ತಾನೆ. ಗಾಂಧೀಜಿ ಏನ್ ಮಾಡ್ತಾರೆ, ತಗೊಳ್ತಾರ, ಆ ಪಿನ್ ಎತ್ಕೊಂಡ್ರೆ ಪೇಪರ್ ಬಿಸಾಡ್ತಾರೆ. ಹೀಗೆ ಮಾಡ್ತಾ ಇರ್ತಾರೆ. ತುಂಬಾ ದಿನ ಆಗುತ್ತೆ. ಒಂದಿನ ಅವನಿಗೆ ಕೋಪ ಬಂದು ಕೇಳ್ತಾನೆ, ಏನು ನಾನು ಇಷ್ಟೊಂದು ಬರಿತಾ ಇದ್ದೀನಿ ನಿನ್ ಬಗ್ಗೆ, ನೀನೇನು ಹೇಳ್ತಾ ಇಲ್ಲ ಅಂತ. ಅವ್ರು ಹೇಳ್ತಾರೆ, ನೀನ್ ಏನ್ ಬರ್ದೆ, ಅದ್ ಯಾವ್ದು ನನಗ್ ಸಂಬಂಧಪಟ್ಟಿದಲ್ವಲ್ಲ, ನಾನು ಅನ್ಕೊಂಡೆ ಈ ಪಿನ್ ಒಂದು ಉಪಯೋಗಕ್ಕೆ ಬರುತ್ತೆ ನನಗೆ ಅಂತ, ಅದಕ್ಕೆ ಈ ಪಿನ್ ಒಂದು ಇಟ್ಕೋತಾ ಇದ್ದೀನಿ, ಇದನ್ನ ಬಿಸಾಡ್ತಾ ಇದ್ದೀನಿ ಅಂತ. ಅಲ್ವಾ. ನಾವೆಲ್ಲರೂ ಹಾಗೆ ಆಗ್ಬೇಕು. ನಮಗೇನು ಉಪಯೋಗ ಬರುತ್ತೆ, ನಮ್ಮ ಆತ್ಮದ ಬೆಳವಣಿಗೆಗೆ ಏನು ಉಪಯೋಗ, ಅದಕ್ ಮಾತ್ರ ನಾವು ಸ್ಪಂದಿಸ್ಬೇಕೇ ಹೊರತು ಬೇರೆ ಯಾವುದಕ್ಕೂ ಸ್ಪಂದಿಸ್ಬೇಡ್ದು. ಈ ತರ ನಮ್ಮಲ್ಲಿ ನಾವು ಸ್ಥಿರತೆಯನ್ನ ಕಾಪಾಡಿಕೊಂಡಾಗ ಏನಪ್ಪಾ ಲಾಭ, ಏನ್ ಲಾಭ ಇರ್ಬೋದು, ಯಾರು ಹೇಳ್ಬೋದ? ಈ ತರಹದ ಒಂದು ಸ್ಥಿರತೆ, ಯಾರೇನಾದ್ರೂ ಹೇಳ್ಕೊಳ್ಳಿ, ಅವ್ರ ಇಷ್ಟ, ನನ್ಗೆ ಹೆಂಗಿರ್ಬೇಕು, ನನ್ನ ಇಷ್ಟ ಅಂತ ಒಂದು ಸ್ಥಿರತೆಯನ್ನ ಕಾಪಾಡ್ಕೊಂಡ್ರೆ ಇದರಿಂದ ಏನ್ ಲಾಭ, ಏನಾದ್ರು ಹೇಳ್ಬೋದು ಯಾರಾದ್ರೂ? ನಾವು ನೆಮ್ಮದಿಯಾಗಿರ್ಬೋದು, ಆರೋಗ್ಯ ಚೆನ್ನಾಗಿ ಇಟ್ಕೋಬಹುದು. ಸೂಪರ್. ಆರೋಗ್ಯ ಸರಿ ಇಟ್ಕೊಳ್ಬಹುದು, ನೆಮ್ಮದಿಯಾಗಿರ್ಬೋದು. ಆಮೇಲೆ ಸೂಪರ್, ನಮ್ಮ ಎನರ್ಜಿನ ನಾವು ಕಾಪಾಡ್ಕೊಳ್ಬೋದಾ? ದಿನ ಪೂರ್ತಿ ಧ್ಯಾನ ಮಾಡಿ ಒಬ್ರ ಜೊತೆ ಕಿತ್ತಾಡ್ಕೊಂಡು ಎನರ್ಜಿ ಎಲ್ಲ ಹೋಯ್ತು. ಎನರ್ಜಿ ಕಾಪಾಡ್ಕೊಳ್ಬೋದು. ಒಂದು ತರದ ಬಂಧನವಿಲ್ಲದ ಜೀವನವನ್ನ ನಾವು ನಡೆಸಬಹುದು. ಮುಕ್ತ ಜೀವನ, ಫ್ರೀ ಲೈಫ್. ಆತ್ಮ ಉನ್ನತಿ ಆಗುತ್ತಾ ಹೋಗುತ್ತದೆ. ಕರೆಕ್ಟ್. ಸೊ ಒಂದು ತರದ ಫ್ರೀ ಲೈಫ್ ನ ನೀವಿರೋ ಜಾಗದಲ್ಲೇ ಕಂಡುಕೊಳ್ಬಹುದು ಇದರಿಂದ. ಇಲ್ಲ ಅಂದ್ರೆ ಇವ್ರು ಯಾರೋ ಏನೋ ಹೇಳಿದ್ರು, ಅದನ್ನ ನಾನು ತಗೊಂಡ್ಬಿಟ್ಟೆ ಪರ್ಸನಲಿ. ಯಾವಾಗ ಇದನ್ನ ನಾನು ನಂಬುತ್ತೀನೋ ಅದ್ ನಿಜ ಆಗುತ್ತೆ.
ಯಾವಾಗ ಅವ್ರು ಹೇಳಿದ್ದು ನಾನು ಹೌದೇನೋ, ಹೌದು, ಹೌದಾ, ಈ ತರ ಇರ್ಬೋದಾ ನಾನು ಅನ್ಕೊಂಡ್ರೆ ಸರಿ, ತಥಾಸ್ತು, ತಥಾಸ್ತು, ನಿಜ ಆಗತ್ತೆ ಅದು. ಹೌದು, ನಾನು ಆಲಸಿ, ನಾನು ನೋಡಕ್ ಚೆನ್ನಾಗಿಲ್ಲ, ನನ್ನ ಬುದ್ಧಿ ಇಲ್ಲ, ನನಗೆ ನಿಷ್ಪ್ರಯೋಜಕಗಳು, ಈ ತರ ಅವ್ರು ಹೇಳಿದ್ದನ್ನ ನಾವು ಸೀರಿಯಸ್ ಆಗಿ ತಗೊಂಡ್ರೆ, ಓಹೋ, ಅದು ಅಲೋ ಮಾಡಿದ್ರೆ ನಮ್ಮ ಸುಪ್ತ ಮನಸ್ಸು ಅದು ನಿಜ ಅನ್ಕೊಳ್ಳುತ್ತೆ. ನಿಜ, ನಿಜ. ಸುಪ್ತ ಮನಸ್ಸಿಗೆ ಏನ್ ಗೊತ್ತಾಗಲ್ಲ, ನೀವ್ ಏನ್ ತುಂಬುತ್ತೀರೋ ಅದೇ ನಿಜ ಅನ್ಕೊಳ್ಳುತ್ತೆ ಅದು. ಓದಿದ್ದೀರಾ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್, ಸುಪ್ತ ಮನಸ್ಸಿನ ಶಕ್ತಿ? ಈ ಪುಸ್ತಕ ಓದಿ, ಅದು ಏನ್ ನೀವು ಫೀಡ್ ಮಾಡಿದ್ರೆ ಅದೇ ಅದೇ ನಿಜ ಅನ್ಕೊಳ್ಳುತ್ತೆ ಅದು. ಸೊ ಯಾವ್ದನ್ನ ನಿಜ ಆಗ್ಬೇಡ್ದು ಅದನ್ನ ನೀವು ಕೇಳಿಸ್ಕೊಳ್ಳೇಬೇಡಿ. ಆ ಹೌದಾ, ಥ್ಯಾಂಕ್ ಯು, ಏನೋ ಹೇಳ್ಕೊಳ್ತಾರೆ ಅಷ್ಟೇ ಅಂತ ಹೋಗ್ತಾ ಇರ್ಬೇಕು ನಾವು. ಓಕೆ, ನನ್ ಮೇಲೆ ನನಗೆ ಅನುಮಾನ ಆರಂಭ ಆಗಲಿದೆ. ಅನುಮಾನ ಬಂದ್ಬಿಡುತ್ತೆ, ಕರೆಕ್ಟ್. ಸೊ ನಮ್ಮ ಮೇಲೆ ನಮ್ಗೆ ಅನುಮಾನ ಬಂದ್ಬಿಡುತ್ತೆ. ಹೌದಾ, ಈ ತರ ಎಲ್ಲ ಹೇಳ್ತಾ ಇರ ನನ್ ಬಗ್ಗೆ. ಸೊ ನಿಮಗೆ ಸಂಬಂಧವಿಲ್ದಲೇ ಇರೋದು, ಅಥವಾ ನಿಮಗೆ ಅನಿಸಿಕೆಗೆ ಮ್ಯಾಚ್ ಆಗ್ದಲೇ ಇರುವಂತ ಮಾತುಗಳನ್ನ ನೀವು ಪರ್ಸನಲಿ ತಗೊಳ್ಬೇಕಾಗಿ ಇಲ್ಲ. ಓಕೆ, ಸೊ ಹೌದಾ, ಥ್ಯಾಂಕ್ ಯು ಪಾ, ಇರ್ಬೋದೇನೋ, ಜಸ್ಟ್ ಇಗ್ನೋರ್, ಬಟ್ ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೇ. ಓಕೆ, ಅವ್ರು ಸೀರಿಯಸ್ ಆಗಿ ತಗೊಳ್ಬೇಡಿ. ಇದು ಎರಡನೇ ಅಗ್ರಿಮೆಂಟ್. ಮೂರನೇ ಅಗ್ರಿಮೆಂಟ್, ಡು ನಾಟ್ ಮೇಕ್ ಅಸಂಪ್ಷನ್. ಊಹೆ ಪೋಹೆಗೆ ಜಾಗ ಕೊಡದಲ್ಲೇ ನಿಜವನ್ನ ಕಂಡಿಡಿದು ಅದನ್ನೇ ನಂಬಿ. ಯಾವಾಗ್ಲೂ ನಾವು ಊಹೆಗೆ, ಅಸಂಪ್ಷನ್ಸ್ಗೆ ಮಾಡಕ್ಕೆ ರೆಡಿ ಆಗಿರ್ತೀವಿ. ನಮ್ಮದೇ ಊಹೆಗಳಿಗೆ ನಾವು ಸಿಲುಕಿ ನೋವು ನಮಗೂ ಕೊಟ್ಕೊಳ್ತೀವಿ, ನಮ್ಮ ಸುತ್ತಮುತ್ತ ಎಲ್ಲರಿಗೂ ಕೊಟ್ಕೊಳ್ತೀವಿ. ಅದೇನೋ ಹೇಳ್ತಾರಲ್ಲ, ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡು, ಕನ್ನಡದಲ್ಲಿ ಕರೆಕ್ಟಾ? ಪ್ರತ್ಯಕ್ಷವಾಗಿ ಕಂಡ್ರು ಅದನ್ನ ಪ್ರಮಾಣಿಸ್ಬೇಕಂತೆ. ಯಾಕಂದ್ರೆ ಏನ್ ನೋಡ್ತಿದೀವಲ್ಲ ಈ ಕಣ್ಗಳು, ಇದು ಯಾವಾಗ್ಲೂ ಸತ್ಯವನ್ನ ತೋರ್ಸಲ್ವಂತೆ. ಇದನ್ನ ನಾವು ಪ್ರಮಾಣಿಸಿ ನೋಡಿದಾಗ ಅರೆ ಅವಾಗ್ಲೇ ಬೇರೆ ತರ ಕಾಣಿಸ್ತು, ಇವಾಗ್ಲೇ ಬೇರೆ ತರ ಕಾಣಿಸ್ತಾ ಇದೆಯಲ್ಲಪ್ಪ ಅನ್ಸುತ್ತೆ ನಮ್ಗೆ, ಅಲ್ವಾ? ಸೊ ಪ್ರಮಾಣಿಸಿ ನೋಡ್ಬೇಕು. ಉದಾಹರಣೆಗೆ ಇವಾಗ ನಮ್ಮ ಮನೆಯವ್ರು ಬಂದಿದ ತಕ್ಷಣ ನಾನು ಮಾತಾಡ್ಸಕ್ ಹೋದೆ, ಅವ್ರು ಮಾತಾಡ್ಸ್ಲಿಲ್ಲ, ಏನೋ ಕೋಪದಲ್ಲಿ ಹೋಗ್ಬಿಟ್ರು ಅಂತ ನನಗನ್ಸ್ತು. ಸೊ ನಾನೇನ್ ಮಾಡ್ದೆ, ಇವತ್ ಪೂರ್ತಿ ದಿನ ಯೋಚನೆ ಮಾಡ್ದೆ, ಓ ನನ್ ಮೇಲೆ ಕೋಪ ಬಂದಿದೆ ಇವ್ರಿಗೆ. ಯಾಕೆ ಕೋಪ ಬಂದಿದೆ? ಯಾರೋ ಏನೋ ಹೇಳ್ಕೊಟ್ಟಿದ್ದಾರೆ. ಯಾರು ಹೇಳ್ಕೊಟ್ಟಿದ್ದಾರೆ? ನಾನು ಯೋಚನೆ ಮಾಡ್ತೀನಿ. ಹಾವು ಮುಂಗುಸಿ ಕತೆ ಮೇಡಮ್, ಕರೆಕ್ಟ್. ಈಗ ನಾನು ಯೋಚನೆ ಮಾಡ್ತೀನಿ, ಯಾರು ಹೇಳ್ಕೊಟ್ಟಿರ್ಬೋದು? ಓ ನಮ್ ಭಾವ ಏನೋ ಹೇಳ್ಕೊಟ್ಟಿರ್ಬೋದು. ಓ ಫ್ರೆಂಡ್ ಇದಾನಲ್ಲ, ಅವ್ನ್ ಬರ್ತಾನಲ್ಲ, ಅವ್ನೇನೋ ಹೇಳ್ಕೊಟ್ಟಿರ್ಬೋದು. ಏನಕ್ಕೆ ಹೇಳ್ಕೊಟ್ಟಿರ್ಬೋದು? ಏನ್ ಹೇಳ್ಕೊಟ್ಟಿರ್ಬೋದು? ಏನಾಯ್ತು, ನನ್ನ ತಲೆಯಲ್ಲಿ ವಿಷ, ಪೂರ್ತಿ ಸಾಯಂಕಾಲ ವಿಷ ವಿಷ ವಿಷ. ಈ ವಿಷ ಒಳಗಡೆವರೆಗೂ ಹೋಯ್ತು. ಇಷ್ಟು ವಿಷ ತುಂಬಿಕೊಂಡೆ ನಾನು. ಏನಾಯ್ತು, ಇಲ್ಲಿ ಎಷ್ಟೋ ಜೀವಗಳು ಒಂದಕ್ಕೊಂದು ಹೆಣ್ಕೊಂಡಿದೆ. ಒಂದಕ್ಕೊಂದು ಏನು, ಒಂದು ಸಂಸಾರ ಅಂದ್ರೆ ಎಲ್ಲರೂ ಒಬ್ರಿಗೊಬ್ರು ಒಂದು ಏನು ಲೆಕ್ಕಾಚಾರದಲ್ಲಿ ಇದೀವಿ ನಾವು. ಇದು ನನ್ನ ತಲೆಯಲ್ಲಿರೋ ವಿಷ ಈಗ ಮತ್ತೆ ಬೆಳೀತಾ ಹೋಯ್ತು, ಬೆಳೀತಾ ಹೋಯ್ತು, ಬೆಳೀತಾ ಹೋಯ್ತು. ನನ್ನದೇ ಊಹಾಪೋಹಗಳಿಗೆ ರೆಕ್ಕೆಗಳ ಹಾಕಿ ಕತೆಗಳನ್ನ ಕಟ್ಟಿ, ಇವ್ರು ಹಿಂಗ್ ಹೇಳಿರ್ಬೋದು, ಅವ್ರು ಸರಿ ಇಲ್ಲ, ಅವರೇ ಹೇಳ್ಕೊಟ್ಟಿರೋದು, ಅಥವಾ ನಿನ್ನೆ ಮಾಡಿದ್ದು ನಾನ್ ಹೇಳಿದ್ದು ಅವ್ರಿಗೆ ಇಷ್ಟ ಆಗ್ಲಿಲ್ವಾ, ಏನೋ ಬೇಜಾರಲ್ಲ, ಈ ತರ ಬೇಜಾರ್ಕೊಂಡ್ಬಿಟ್ರ. ಏನಾಯ್ತು, ದೊಡ್ಡ ಜಗಳವಾಯ್ತದು. ಏನಕ್ಕೆ ಬೇಜಾರ್ ಮಾಡಿದ್ರಿ? ಅವಳು ಹೇಳ್ಕೊಟ್ಲಾ ನಿಮ್ಗೆ, ಇವ್ರು ಹೇಳ್ಕೊಟ್ರ? ಅದ್ರ ಬದಲು ಏನ್ ಮಾಡ್ಬೇಕು ನಾವು? ತಾಳ್ಮೆಯಿಂದ ಹೋಗಿ ಒಂದೆರಡು ಪ್ರಶ್ನೆಗಳಲ್ಲಿ ಇದನ್ನ ಉತ್ತರ ಪಡ್ಕೊಳ್ಬೇಕು. ತುಂಬಾ ಸಲೀಸಾಗಿ, ಯಾಕೆ ಏನಾಯ್ತು, ಇದು ಬೇಜಾರಲ್ಲಿ ಬಂದ್ರ ಮನೆಗೆ? ಓ ಈ ತರ ಆಯ್ತು, ಆಫೀಸಲ್ಲಿ ಈ ತರ ಆಯ್ತು, ಸಾಕಾಗ್ ಹೋಗಿದೆ, ಒಂದ್ ಗ್ಲಾಸ್ ಕಾಫಿ ಮಾಡ್ಕೊಡ್ತೀಯಾ? ಇಷ್ಟೇ ಇದ್ದಿದ್ದಲ್ ಕತೆ. ನಾವೇನ್ ಮಾಡಿದ್ವಿ, ನಾವು ಊಹೆಗಳಿಗೆ ಮುಳುಗೋಗ್ಬಿಟ್ವಿ. ಇದೊಂದು ನಾನು ಉದಾಹರಣೆ ಕೊಟ್ಟೆ. ಈ ತರ ನಡೀತಾ ಇರುತ್ತಾ ನಮ್ ಜೀವನದಲ್ಲಿ? ಎಷ್ಟು ಜನಕ್ಕೆ ಅನ್ಸುತ್ತೆ ಇದು ನಡೀತಾ ಇರುತ್ತೆ ಅಂತ? ಈ ತರದ್ದು ನಾವು ಊಹೆಗಳಿಗೆ ಬಿದ್ದು ನಮ್ಮದೇ ಕತೆಗಳನ್ನ ಹೆಣ್ಕೊಂಡು ನಾವು ಸಿಕ್ಕಾಕೊಳ್ತೀವಿ, ಬೇರೆಯವರು ಸಿಕ್ಕಾಕೊಳ್ತಾರೆ ಇದ್ರಲ್ಲಿ. ಎಸ್, ಕರೆಕ್ಟ್. ಉದಾಹರಣೆಗೆ ಫ್ರೆಂಡ್ಸ್ ಅಲ್ಲೇ ಇರ್ಬೋದು. ಮಾರ್ಕೆಟ್ ಅಲ್ಲಿ ನಮ್ಮ ಎದುರುಗಡೆ ಫ್ರೆಂಡ್ ಬಂದ್ಲು,
ನಾನೊಳಗೆ ಹಾಯ್ ಹೇಳ್ದೆ, ಅವಳು ನೋಡಿಲ್ಲ, ಹಂಗೆ ಹೊಟ್ಟೋಗ್ಬಿಟ್ಲು. ಸೊ ಇದು ನನ್ನ ತಲೆಯಲ್ಲಿ ಹುಳ ಬಿತ್ತೀಗ. ಲೋಕದ ಡೊಂಕು ತಿದ್ದುವ ಬದಲು ನಮ್ಮ ಮನವತನ ಸಂತೈಸಿಕೊಂಡ್ರೆ ಹೌದು. ಸೊ ಈಗ ನನ್ನ ತಲೆಯಲ್ಲಿ ಏನ್ ಬಂತು, ಓ ಅವಳು ನನ್ನ ನೋಡಿ ಬೇಕಂತ ನೋಡ್ದಲೆ ಹೊಟ್ಟೋದ್ಲು ನೋಡ್ದ, ನಾನ್ ಹಾಯ್ ಹೇಳ್ತಾ ಇದ್ದೀನಿ, ಬೇಕಂತ ನೋಡ್ದಲೆ ಕಡೆಗಣಿಸಿ ಹೋಗುಂಡ್ಲು ನೋಡು ಅಂತ. ಯಾಕೆ ಕಡೆಗಣಿಸಿದ್ಲು ಇವಳು? ಇವಳಿಗೆ ಈ ನಡುವೆ ಸ್ವಲ್ಪ ಸೊಕ್ಕು ಜಾಸ್ತಿ ಆಗಿದೆ, ತುಂಬಾ ಸೊಕ್ಕು ಜಾಸ್ತಿ ಆಗಿದೆ. ಇವಾಗ ತುಂಬಾ ಇದಾಗ್ಬಿಟ್ಟಿದ್ದಾಳಲ್ವಾ ಇವಳು, ದೊಡ್ಡ ಫೇಮಸ್ ಆಗ್ಬಿಟ್ಟಿದ್ದಾಳೆ, ತುಂಬಾ ಸೌಕರ್ಯ ಆಗ್ಬಿಟ್ಟಿದ್ದಾಳೆ. ಅದಕ್ಕೆ ಈ ತರ ಈ ತರ. ಇದೆಲ್ಲ ಯಾರ್ದು ಕತೆ? ಇದು ನನ್ನ ಕತೆ, ನನ್ನ ಊಹೆ. ಪಾಪ ಅವ್ರು ಆ ತರ ಆಗಿರ್ಬೋದಾ? ಒಂದ್ ಚಾನ್ಸ್ ಇರ್ಬೋದು. ಅದ್ ಬಿಟ್ಟು ಅವ್ರು ಏನಾಗಿರ್ಬೋದು ಅವ್ರು ಯಾಕೆ ನನಗ್ ವಿಶ್ ಮಾಡಿಲ್ಲ? ನಾನ್ ವಿಶ್ ಮಾಡಿದಾಗ ಏನಾಗಿರ್ಬೋದು ಸ್ನೇಹಿತರೆ? ಅನ್ಮ್ಯೂಟ್ ಮಾಡ್ಕೊಳಕ್ ಆಗಲ್ವಾ? ಇಲ್ಲ ಮ್ಯಾಮ್, ಆಪ್ಷನ್ ಇರಲ್ಲ. ಅನ್ಮ್ಯೂಟ್ ಮಾಡ್ಕೊಂಡ್ರೆ ಬ್ಯಾಕ್ ಗ್ರೌಂಡ್ ಸೌಂಡ್ಸ್ ಎಲ್ಲ ಬರ್ತಾ ಇರುತ್ತೆ. ರೈಟ್. ಸುಧಾ ಮೇಡಮ್, ನಾನ್ ಅನ್ಮ್ಯೂಟ್ ಮಾಡಿದೆ ಅನ್ಸುತ್ತೆ. ಸೊ ಏನಿರ್ಬೋದು ಕಾರಣ? ಸಿಂಪಲ್ ಇರ್ಬೋದು, ಅವಳು ನನ್ನ ನೋಡೇ ಇಲ್ಲ ಇರ್ಬೋದು. ನಾನ್ ವಿಶ್ ಮಾಡಿದ್ದು ಅವಳು ಕಣ್ಸೇ ಇಲ್ಲ, ತುಂಬಾ ಏನೋ ಅವಳದೇ ಪ್ರಪಂಚದಲ್ಲಿ ಇದ್ಲು, ಹಂಗೆ ಮುಂದಕ್ಕೆ ಹೊಟ್ಟೋದ್ಲು, ಮಿಸ್ ಆಗ್ಬಿಟ್ಟಿದ್ದಾಳೆ. ನಾನು ಒಂದು ವಿಷಯ ಮಾಡ್ಬೋದಿತ್ತು, ನಾನು ಫೋನ್ ಮಾಡ್ಬಿಟ್ಟು, ಯಾಕಪ್ಪ ಇವತ್ತು ಮಾರ್ಕೆಟ್ ಅಲ್ಲಿ ಸಿಗ್ದೆ, ನನ್ನ ನೋಡ್ಲೇ ಇಲ್ಲ ನೀನು? ಹೌದಾ, ಕಾಣಿಸ್ಲೇ ಇಲ್ಲಪ್ಪ ನೀನು, ಹೆಂಗೋ ಗೊತ್ತಿಲ್ಲ ನೋಡು, ನೀನ್ ವಿಶ್ ಮಾಡಿದ್ದೆ ನಾನ್ ನೋಡಿಲ್ಲ ಅಂತ ಅವಳು ಹೇಳಿದ್ರೆ ಇಷ್ಟರಲ್ಲಿ ಮುಗ್ದೋಯ್ತಾ ವಿಷಯ? ಇಷ್ಟು ನಾನು ದೊಡ್ಡದ್ ಮಾಡಿ ಒಂದು 6 ತಿಂಗಳು ಅವಳ ಬಗ್ಗೆ ದ್ವೇಷವನ್ನ ಸಾಧಿಸಿ, ಅವಳಿಗೂ ನನಗೂ ಇನ್ಮೇಲೆ ಸಂಬಂಧ ಇಲ್ಲ, ನಾನ್ ಮಾತಾಡ್ಸಲ್ಲ, ಮುಂದೆ ಅವಳನ್ನ ನಾನ್ ಮನೆ ಕರಿಯಲ್ಲ, ಅವಳ ಮನೆಗ್ ನಾನ್ ಹೋಗಲ್ಲ, ಇದೆಲ್ಲ ಮಾಡೋದ್ ಬದ್ಲು ಒಂದ್ ಫೋನ್ ಮಾಡಿ, ಯಾಕಪ್ಪ ನಾನು ವಿಶ್ ಮಾಡ್ದೆ, ನೀನ್ ನಾನು ನೋಡ್ಲೇ ಇಲ್ಲ ಮಾರ್ಕೆಟ್ ಅಲ್ಲಿ? ಅದು ಇಲ್ಲಪ್ಪ, ನಾನು ಮಿಸ್ ಮಾಡ್ಬಿಟ್ಟೆ, ನೋಡೇ ಇಲ್ಲ ಬಿಡು, ಸತ್ಯವಾಗ್ಲೂ ನೋಡಿಲ್ಲ. ಮುಗಿದೋಯ್ತು. 2 ಜೀವಗಳು, 2 ಸಂಸಾರಗಳು, ಎಷ್ಟೋ ಜನರ ಬದುಕು ಇಲ್ಲಿ ಸರಿ ಹೋಗ್ಬಿಡತ್ತೆ ಅಲ್ವಾ ಸ್ನೇಹಿತರೆ? ಸೊ ಯಾವ್ದನ್ನು ಅಸಂಪ್ಷನ್ ಮಾಡಬೇಡಿ, ನಿಮ್ಮದೇ ಊಹೆಗಳಿಗೆ ಸಿಲ್ಕ್ ಹಾಕೊಳ್ಬೇಡಿ. ಮಾತಾಡಿ, 2 ಪ್ರಶ್ನೆ ಅಲ್ಲ, 4 ಪ್ರಶ್ನೆ ಅಲ್ಲ, 10 ಪ್ರಶ್ನೆ ಹಾಕಿ ಅದರ ಬಗ್ಗೆ ವಿಚಾರವನ್ನ ತಿಳ್ಕೊಳ್ಳಿ. ಯಾಕೆ ಹೀಗಾಗಿರ್ಬೋದು? ಹೇಳಿ ವೇದವತಿ ಮೇಡಮ್. ಅಲ್ಲ ಮೇಡಮ್, ನಾವೇ ಜಡ್ಜ್ ಮಾಡ್ಕೊಂಡ್ಬಿಡ್ಬೋದು. ಪಾಪ ಅವಳು ಏನ್ ಯೋಚನೆಯಲ್ಲಿ ಇದ್ಲ ಏನು ಗಮನಿಸ್ಲಿಲ್ಲ, ಹೋಗ್ಲಿ ಬಿಡು ಅಂತೇಳಿ ಅಷ್ಟಕ್ಕೆ ಕ್ಲೋಸ್ ಮಾಡ್ಬೋದು. ಫೋನ್ ಮಾಡೋ ಅಗತ್ಯನೂ ಇಲ್ಲ. ರೈಟ್, ಕರೆಕ್ಟ್, ಅದು ಮಾಡ್ಬೋದು, ಕರೆಕ್ಟ್. ಆದ್ರೆ ಅಷ್ಟು ವಿವೇಕ ಇಲ್ದಲೇ ಇದ್ರೆ ಅಟ್ಲೀಸ್ಟ್ ಫೋನ್ ಮಾಡಿ ಕೇಳ್ಕೊಂಡ್ಬಿಡೋಣ ಅಲ್ವಾ? ಸೊ ಊಹೆಗೆ ಸಿಲುಕ್ ಹಾಕೊಳ್ಬೇಡಿ ಅಂತ ಟಾಲ್ಟೆಕ್ ಹೇಳ್ತಾ ಇದ್ದಾರೆ. ಇದು ನಾವ್ ಹೇಳ್ತಾ ಇಲ್ಲ, ಡಾನ್ ವಿಗ್ಯೂರ್ ಗ್ರೂವ್ಸ್ ಅವ್ರ ಪುಸ್ತಕದಲ್ಲಿ ಹೇಳ್ತಾ ಇದ್ದಾರೆ. ಯಾವತ್ತೂ ಊಹೆಗೆ ಸಿಕ್ಕಾಕೊಳ್ಬೇಡಿ, ಕೇಳಿ ತಿಳ್ಕೊಳ್ಳಿ. ಯಾವುದೇ ಸಂಬಂಧಗಳಲ್ಲಾದ್ರೂ ಒಂದ್ ಸ್ವಲ್ಪ ಮಾತಾಡಿ, ಏನು ದುಡ್ಡು ಕಳ್ಕೊಳ್ತೀರಾ ಅಂತ ಹೇಳ್ತಾರೆ. ಸೊ ಇದು ನಮ್ಮ 3ನೇ ಒಪ್ಪಂದ. ಈ ತರ ನಾವು ಮನಸ್ಸನ್ನ ಕ್ಲಿಯರ್ ಇಟ್ಕೊಂಡು, ತಿಳಿಯಾಗಿಟ್ಕೊಂಡು ಅಲ್ಲಿ ಅದು ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಬಹಳ ಬೇಗ ಈ ಪ್ರಾಪಂಚಿಕ ಗೋಜಲಿಗೆ ಸಿಕ್ಕಾಕೊಳ್ದಲ್ಲೇ ಒಂದು ಮುಕ್ತವಾದ ಜೀವನವನ್ನ ನಡೆಸ್ಬೋದು. ಯಾರು ನಮಗೆ ನೋವು ಕೊಡಕ್ಕೆ ಸಾಧ್ಯನೇ ಇಲ್ಲ. ನಾವು ಒಂದು ಅಲ್ಲಿ ಸಂಶಯ ಬಂದಿದ ತಕ್ಷಣ ತಿಳ್ಕೊಂಡ್ ಬಿಡ್ಬೇಕು, ಯಾಕಪ್ಪ ಏನಾಯ್ತು, ಈ ತರ ಆಗೋಯ್ತಲ್ಲ, ಈ ತರ ನೀನ್ ಯಾವತ್ತೂ ಮಾಡಿಲ್ವಲ್ಲ, ಇವತ್ ಯಾಕೆ ಈ ತರ ಮಾಡ್ದೆ? ಅದೇನ್ ಗೊತ್ತಾ, ತುಂಬಾ ಬೇಜಾರಲ್ಲಿದ್ದೀನಿ, ತುಂಬಾ ನೋವಲ್ಲಿದ್ದೀನಿ, ಈ ತರ ಆಗೋಯ್ತು, ಅಷ್ಟೇ. ಸೊ ಇವತ್ತು ಸಂಶಯಕ್ಕೆ ದಾರಿ ಮಾಡ್ಕೊಡುದಲ್ಲೇ ಸ್ನೇಹಿತರೆ, ದಯವಿಟ್ಟು ಮಾತಾಡಿ ಇದನ್ನ ಸರಿ ಮಾಡ್ಕೊಳ್ಳಿ. 4ನೇ ಹಾಗೂ ಕೊನೆ ಒಪ್ಪಂದಕ್ಕೆ ಬರೋಣ. ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಪ್ರಯತ್ನ 100 ಪಟ್ಟಿರ್ಬೇಕು ಎಲ್ಲದ್ರಲ್ಲಿ. ನೀವು ಮಾಡೋ ಎಲ್ಲ ಕಾರ್ಯಕಲಾಪಗಳಲ್ಲಿ, ನಿಮ್ಮ ಸಂಬಂಧಗಳಲ್ಲಿ, ನಿಮ್ಮ ಜವಾಬ್ದಾರಿಗಳಲ್ಲಿ, ನಿಮ್ಮನ್ನ ನೀವು ನೋಡ್ಕೊಳ್ಳೋದ್ರಲ್ಲಿ, ಮತ್ತೊಬ್ಬರನ್ನ ನೋಡ್ಕೊಳ್ಳೋದ್ರಲ್ಲಿ, ನಿಮ್ಮ ಕರ್ತವ್ಯಗಳಲ್ಲಿ, ನಿಮ್ಮ ಪ್ರೊಫೆಷನ್, ನೀವು ಮಾಡ್ತಾ ಇರುವಂತ
ಕೆಲಸಗಳಲ್ಲಿ ನಿಮ್ಮನ್ನ ನೀವು 100ರಷ್ಟು ಕೊಡ್ಬೇಕು. ಆಲ್ವೇಸ್ ಡೂ ಯುವರ್ ಬೆಸ್ಟ್. ಯಾಕಂದ್ರೆ ನಿಮ್ ಮನ್ಸಲ್ಲಿ ಡೌಟ್ ಇರ್ಬೇಡ್ದು, ನಾನು ಚೆನ್ನಾಗ್ ಮಾಡ್ಬೋದಿತ್ತೇನೋ ಇನ್ನೊಂದ್ ಸ್ವಲ್ಪ ಅನ್ನೋ ಡೌಟ್ ನಿಮ್ ಮನ್ಸಲ್ಲಿ ಯಾವತ್ತೂ ಬರ್ಬೇಡ್ದು. ನಿಮ್ಮ ಲೆವೆಲ್ಗೆ, ಇವತ್ತಿನ ಲೆವೆಲ್ ನಾಳೆ ಲೆವೆಲ್ ಬೇರೆ ಇರ್ಬೋದು. ನಮ್ಮ ಬೆಸ್ಟ್ ಏನ್ ಇವತ್ತು ಹೇಳ್ತಾ ಇದೀನಿ, ನಾಳೆ ನನ್ನ ಬೆಸ್ಟ್ ಬೇರೆ ಇರ್ಬೋದು. ಉದಾಹರಣೆಗೆ ಎಕ್ಸಾಮ್ ನಡೀತಾ ಇದೆ, ಮೊದಲನೇ ಎಕ್ಸಾಮ್ ನಾನ್ ಬೆಸ್ಟ್ ಬರ್ದೆ, ಬೆಸ್ಟ್ ಚೆನ್ನಾಗಿ ಓದಿದ್ದೆ, ಚೆನ್ನಾಗಿ ಬರ್ದೆ. ನೆಕ್ಸ್ಟ್ ಡೇ ಎಕ್ಸಾಮ್ ನಂಗೆ ಜ್ವರ ಬಂದ್ಬಿಟ್ಟಿದೆ. ನಾನೇನ್ ಮಾಡ್ತೀನಿ? ನಿನ್ನೆ ಎಕ್ಸಾಮ್ ನೋಡಿದ್ರೆ ಸೂಪರ್ ಬೆಸ್ಟ್ ಮಾಡಿದ್ದೀನಿ, ಇವತ್ತೇನ್ ಮಾಡ್ತೀನಿ? ನನ್ ಬೆಸ್ಟ್ ಏನ್ ಮಾಡ್ಬೋದು ನಾನು? ಅಟ್ಲೀಸ್ಟ್ ಹೋಗಿ ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಅದ್ ಏನ್ ಬರುತ್ತೆ ಅಟ್ಲೀಸ್ಟ್ ಬರ್ತೀನಿ. ಅದು ನನ್ನ ಬೆಸ್ಟ್. ನಿನ್ನೆ ಬೆಸ್ಟ್ ಬೇರೆ, ಇವತ್ತಿನ ಬೆಸ್ಟ್ ಬೇರೆ. ಹಾಗೆ ನಮ್ಮ ಪ್ರತಿಯೊಬ್ಬರ ದಿನನಿತ್ಯವೂ ಚೇಂಜ್ ಆಗ್ತಾ ಇರ್ತೀವಿ ನಾವು. ನಿನ್ನೆ ಇದ್ದಂಗೆ ಇವತ್ತು ನಾನಿಲ್ಲ, ಇವತ್ತಿದ್ದಂಗೆ ನಾಳೆ ನಾನಿರಲ್ಲ. ಹಂಗಾಗಿ ಬೇರೆಯವ್ರು ಹೇಳೋದ್ ಬೇಡ, ನೀನ್ ಚೆನ್ನಾಗ್ ಮಾಡ್ದೆ, ನೀನ್ ಚೆನ್ನಾಗ್ ಮಾಡಿಲ್ಲ, ನೀನ್ ಇನ್ನ ಚೆನ್ನಾಗ್ ಮಾಡ್ಬೋದಿತ್ತು, ಬೇರೆಯವ್ರು ಹೇಳೋದ್ ಬೇಡ. ನನಗ್ ಅನಿಸ್ಬೇಕು ನಾನು ಬೆಸ್ಟ್ ಮಾಡಿದೀನಿ. ನನ್ ಮನ್ಸಲ್ಲಿ ಒಂದ್ ಚೂರು ಅಳಕ್ಕಿರ್ಬೇಡ್ದು, ಇನ್ನೊಂದ್ ಸ್ವಲ್ಪ ಚೆನ್ನಾಗ್ ಮಾಡಿದ್ರೆ ಮೋಸ್ಟ್ಲಿ ಇದನ್ನ ನಾನು ಉಳಿಸ್ಕೊಳ್ಬೋದಿತ್ತೇನೋ ಅನ್ನೋಂತ ಒಂದಿಷ್ಟು ನನ್ ಮನ್ಸಲ್ಲಿ ಉಳ್ಕೊಳ್ಬೇಡ್ದು ಸಂಶಯ. ಆ ತರ ಮಾಡ್ಬೇಕು ಪ್ರತಿಯೊಂದು ಕೆಲಸವನ್ನು. ಆಗ ಬೇರೆ ಯಾರೇ ನಿಮ್ಮ ಬಗ್ಗೆ ಆಪಾದನೆ ಮಾಡಿದ್ರೆ ನಿಮ್ ಮನ್ಸಲ್ಲಿ ಏನು ಹುಳುಕಿರಲ್ಲ. ಹೋಗೋ, ನನಗ್ ಗೊತ್ತು ನಾನು ಏನ್ ಮಾಡಿದ್ದೀನಂತ. ನನಗ್ ಎಷ್ಟ್ ಗೊತ್ತೋ ನಾನು ಅಷ್ಟು ಸೂಪರ್ ಆಗಿ ಮಾಡಿದೀನಿ, ನೀನು ಒಪ್ಪು ಬಿಡು, ನನಗೇನ್ ಬೇಜಾರಿಲ್ಲ ಅಲ್ವಾ? ನನ್ ಮನ್ಸಲ್ಲಿ ಸಂಶಯ ಇದ್ರೆ ಹೌದೇನೋ ನಾನ್ ಮಾಡ್ಬೋದಿತ್ತು ಇನ್ನೊಂದ್ ಸ್ವಲ್ಪ ಅಂತ ಈ ತರ ಉಳುಕಿದ್ದಾಗ ಬೇರೆಯವ್ರು ಹೇಳಿದ್ರೆ ನೀನೇನು ಚೆನ್ನಾಗೇ ಸಾಕಿಲ್ಲ ಬಿಡು ನಿಮ್ ಮಕ್ಕಳನ್ನ ಅಂದ್ರೆ ಬೇಜಾರಾಗ್ಬಿಡು, ಕಣ್ಣಲ್ಲಿ ನೀರ್ ಸುರ್ದೋಗ್ತಾ ಇರುತ್ತೆ. ಯಾಕಂದ್ರೆ ಆ ಹುಳುಕು ನನ್ನಲ್ಲಿದೆ, ಅವ್ರು ಹೇಳ್ತಿದಾರಂತ ಅಲ್ಲ, ನನಗೆ ಸಂಶಯ ಇದೆ ನಾನ್ ಬೆಳೆಸಿರೋದ್ ರೀತಿ ಸರಿ ಇದೆಯಾ ಇಲ್ವಾ ಅಂತ. ನನಗೆ ಗೊತ್ತಿದ್ರೆ, ನನಗೆ ತಿಳಿದ ಮಟ್ಟಂಗೆ ನಾನ್ ನನ್ ಮಕ್ಕಳನ್ನ ಬೆಸ್ಟ್ ಆಗಿ ಬೆಳೆಸಿದೀನಪ್ಪ, ಯಾರೇನ್ ಹೇಳಿದ್ರು ತಲೆನೇ ಕೆಡಿಸ್ಕೊಳ್ಳಲ್ಲ ಅಲ್ವಾ? ಈ 4 ಒಪ್ಪಂದಗಳನ್ನ ನಾವು ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂತಾ ಹೋದ್ರೆ ನೀವು ಯಾವುದೇ ಬಂಧನವಿಲ್ಲದೆ ಸಂಸಾರದಲ್ಲಿ ಇದ್ಕೊಂಡು ಆನಂದಮಯ ಜೀವನವನ್ನ, ಬಂಧನ ಮುಕ್ತ ಜೀವನವನ್ನ, ಸ್ವಚ್ಛಂದವಾದ ಜೀವನವನ್ನ ನಡೆಸಬಹುದು. ಸ್ನೇಹಿತರೆ, ಇದು ಟಾಲ್ಟೆಕ್ ಅವರ ಕೊಟ್ಟಿರುವಂತ ಜ್ಞಾನ, ಟಾಲ್ಟೆಕ್ 4 ಅಗ್ರಿಮೆಂಟ್ಸ್. ಮತ್ತೆ ಪ್ರತಿಯೊಬ್ರು ಬಯಸ್ಬೇಕು, ಈ ತರ ಬಂಧನ ಮುಕ್ತ ಜೀವನವನ್ನ ನಾನ್ ನಡೆಸ್ಬೇಕು ಅಂತ ಬಯಸ್ಬೇಕು. ಅವಾಗ ಮಾತ್ರ ಅದು ನಿಮಗೆ ಲಭ್ಯವಾಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್.